ಏನೋ ಆದ್ಮೇಲೆ ತಿರ್ಗಾ ಜ್ಞಾನ ಮಾಡಿದಾರ ಕೇಳಿ ನೋಡೋಣ. ಆ ಥರ ವ್ಯಕ್ತಿ ಅಂತಂದ್ರೆ ಅಮಿತಾಬ್ ಬಚ್ಚನ್ ಒಬ್ಬರೇ ನಾನು ತಿಳಿದಿದ್ದೀನಿ. ಅಂದರೆ ಒಂದು ಸೂಪರ್ ಸ್ಟಾರ್ಡಮ್ ನೋಡಿ ಹೀರೋ ಆಗಿ ವಯಸ್ಸನ್ನು ಕಳ್ಕೊಂಡು ಮತ್ತೆ ದುಡ್ಡಲ್ಲಿ ಝೀರೋ ಆಗಿದ್ದು, ಆಮೇಲೆ ಮತ್ತೆ ಎದ್ದು ಬಂದಿದ್ದು ಅಂದ್ರೆ ಆ ಯಪ್ಪ ಒಬ್ಬನೇ ಇಡೀ ಇಂಡಿಯಾ ನನಗೆ ಗೊತ್ತಿರೋ ಎಕ್ಸಾಂಪಲ್. ಇನ್ಯಾರು ಆ ಡೌನ್ ಫಾಲ್ ನೋಡಿಲ್ಲ, ಆ ಪೀಕ್ ನೋಡಿಲ್ಲ. ಸೊ ಏನೋ ಒಂದು ಸ್ಟಾರ್ ಆಗಕ್ಕೆ ಮುಂಚೆ ಏನ್ ಬೇಕಾದ್ರೂ ಮಾಡಿರ್ತಾರೆ, ಸ್ಟಾರ್ ಆದ್ಮೇಲೆ ಏನೋ ಮಾಡಕ್ಕಾಗುತ್ತಾ ಮತ್ತೆ? ಮತ್ತೆ ನೀವು ಏನೇ ಅಲ್ಲ ತಪ್ಪಲ್ಲ ಅದು, ಬಟ್ ಪ್ರಪಂಚ ಅಂದ್ರೆ ಮೊಳ ಆಗುತ್ತಲ್ಲ. ಈಗ ನಾವು ಏನೋ ನಮ್ಮ ಬಿಸ್ನೆಸ್ ನಮ್ಮ ಟ್ಯಾಲೆಂಟೋ ಏನೋ ಅಂತಾನೆ ಯಾವುದೋ ಒಂದು ನಾಳೆ ಅಂಗಡಿ ಓಪನ್ ಮಾಡ್ಬೋದು. ಇಲ್ಲಿ ವಿಷಯ ಹೆಂಗೆ ಹರಡುತ್ತೆ, ಓ ಏನೋ ಬಟ್ಟೆ ಅಂಗಡಿ ಹಾಕ್ಬಿಟ್ಟಿದ್ದೀರಂತೆ, ಯಾವ್ದು ಮಾಡ್ತಿಲ್ಲ ಅದಕ್ಕೆ ಬಟ್ಟೆ ಅಂಗಡಿ ಹಾಕ್ಬಿಟ್ಟಿದ್ದಾರೆ ಪಾಪ. ನನಗೆ ಕೇಳ್ತಾರೆ ಅಲ್ಲ ಅದೇ ಹೇಳ್ತಾರಲ್ಲ, ದೀಸ್ ಪೀಪಲ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ನಮ್ಮ ಇನ್ನೊಂದು. ನಾನು ಅದಕ್ಕೆ ಏನು ಹೇಳ್ತೀನಿ ಅಂತಂದ್ರೆ ಅದೆಲ್ಲ ಬಿಟ್ಟಾಕ್ರೆ ಇವಾಗ ನನಗೆ ಈ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ದೊಡ್ಡ ಎಕ್ಸಾಂಪಲ್ ಅಂದ್ರೆ ಶಾರುಖ್ ಖಾನ್. ಆ ಯಪ್ಪ ಆಕ್ಟಿಂಗ್ ಅಂದ್ರೆ ನಮ್ಗೊಂದು ಕೂತೇ ಇಲ್ಲ, ಅವನಿಗೆಲ್ಲ ನೋಡ್ಬಿಟ್ಟ ಅವನೇ. ಅದಕ್ಕೆ ಅವ್ನಿಗೆ ಆಕ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಯಾವ್ದೋ ಬಿಸ್ನೆಸ್, ಅವ್ನಿಗೆ ಎಷ್ಟು ಬಿಸ್ನೆಸ್ ಇದೆ ಗೊತ್ತಾ? ಧೋನಿ ಎಷ್ಟು ಬಿಸ್ನೆಸ್ ಇದೆ ಗೊತ್ತಾ? ಹೆಸರು ಇಲ್ಲದೆ ಇರೋದು ಎಷ್ಟು ಬಿಸ್ನೆಸ್ ಇದೆ ಗೊತ್ತಾ? ಮಾಡ್ತಾರ ಆ ಥರ ನಾವುಗಳು ಎಲ್ಲರೂ ಪ್ಯಾರಲಲ್ ಬಿಸ್ನೆಸ್ ನಮ್ಮ ಹೆಸರಲ್ಲಿ ಮಾಡ್ತೀವೋ, ನಮ್ಮ ತಿಳಿದವ್ರ ಹೆಸರಲ್ಲಿ ಮಾಡ್ತೀವೋ, ಏನೋ ಒಂದು ಮಾಡ್ತೀವಲ್ಲ, ಕಲಿಬೇಕು ನಾವು ಅದನ್ನ. ನಾವು ಅದನ್ನ ಮಾಡಲಿಲ್ಲ ನಮ್ಮ ಲೈಫ್ ಟೈಮಲ್ಲಿ, ಅದು ನಾವು ಮಾಡ್ತಾ ಆಗ್ತಾರ ಮಿಸ್ಟೇಕ್. ಬಟ್ ಈಗ ದೇವ್ರದೇ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದು ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಾಗಿದೆ. ಅಂದ್ರೆ ನಿಮ್ಮ ಹತ್ರ ಇವಾಗ ಟ್ಯಾಲೆಂಟ್ ಕಂಟೆಂಟ್ ಇದೆಯಾ, ನೀವು ಜನ ನೋಡಂಗ್ ಮಾಡೋದು ನಿಮ್ ಕೆಲಸ ಇರೋ ಅಷ್ಟೇ. ನಿಮ್ಗೆ ಡೈರೆಕ್ಷನ್ ಐಡಿಯಾ ಬಂದಿದೆ ಹಾಗೆ. ಸೊ ಈಗ ನಾವೆಲ್ಲ ಯಾವ ಒಂದು ಪೊಸಿಷನ್ ಇದೀವಿ ಅಂದ್ರೆ ಅದೃಷ್ಟವಶಾತ್ ಈಗ ಇದು ಡಿಜಿಟಲ್ ಇರ್ಬೋದು, ಏನೇ ಇರ್ಬೋದು, ನಿಜವಾಗ್ಲೂ ನಿಮ್ಮಲ್ಲಿ ಒಂದು ವಿಷಯ ಇತ್ತು, ಕಂಟೆಂಟ್ ಇತ್ತು ಅಂದ್ರೆ ಅವತ್ತು ಜನ ನೋಡ್ತಾನೆ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಇದು ಬರೀ ನಮ್ಮ ನಿಮ್ಮ ಇನ್ನೊಬ್ರು ಪ್ರಾಬ್ಲಮ್ ಅನ್ಕೋಬೇಡಿ. ಆಸ್ ಬಿಗ್ ಆಸ್ ಲೆಜೆಂಡ್ ಶಿವಾಜಿ ಗಣೇಶನ್ ಅವರು ಫೇಸ್ ಮಾಡಿರೋ ಪ್ರಾಬ್ಲಮ್ ಇದೆ. ಮೊನ್ನೆ ಯಾವ ರೀಸೆಂಟ್ ಒಂದು ರಜನಿಕಾಂತ್ ಸರ್ ಇಂಟರ್ವ್ಯೂ ನೋಡ್ತೀನಿ, ಅದರಲ್ಲಿ ಪಡೆಯಪ್ಪ ಫಿಲಮ್ ಶೂಟಿಂಗ್ ಅಲ್ಲಿ ರಜನಿಕಾಂತ್ ಸರ್ಗೆ ಶಿವಾಜಿ ಗಣೇಶನ್ ಸರ್ ಹೇಳ್ತಾ ಇದ್ರಂತೆ ಏನಂತ ಅಂತಂದ್ರೆ, ಇನ್ನೇನು ರಜನಿಕಾಂತ್ ಯಾವಾಗ ನೋಡ್ರು ಅಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತಾನೆ, ಹಿಮಾಲಯ ಬೆಟ್ಟ ಅಂತ ಹೋಗ್ತಾನೆ, ಅಲ್ಲಿ ಬರ್ತಾನೆ ಇಲ್ಲಿ ಬರ್ತಾನೆ, ಬ್ಯುಸಿ ಇರೋ ಟೈಮಲ್ಲಿ ವರ್ಷಕ್ಕೆ ಒಂದೇ ಸಿನಿಮಾ ಮಾಡ್ತಾನೆ, ಸೂಪರ್ ಹಿಟ್ ಆಗಿರುತ್ತೆ ಗೊತ್ತಾ ಸಿನಿಮಾ, ಟಕ 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 ಅಂತ 3-4 ಸಿನಿಮಾ ಮಾಡ್ಬೇಕು, ದುಡ್ಡು ಮಾಡ್ಕೋಬೇಕು. ಇವನೇನು ಹಿಂಗೆ ಎಲ್ಲೆಲ್ಲೋ ಹೋಗ್ತಾನಲ್ಲ ಅಂತ ನೀನು ಅನ್ಕೋತಾ ಇದ್ದೆ ನಾನು. ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು ನೀನ್ ಮಾಡಿದ್ದೆ ಸರಿ. ಇವತ್ತು ನೀನು ಲೋಕದ ಜ್ಞಾನವನ್ನ ಸಂಪಾದಿಸಿದ್ಯಾ. ಸೊ ಶೂಟಿಂಗ್ ಇಲ್ಲ ಅಂತಂದ್ರೂ ಹೇಗೆ ಸಮಯ ಕಳಿಬೇಕು ಅನ್ನೋದು ನಿನಗೆ ಗೊತ್ತಾಗಿದೆ. ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ಗೆ ಒಳ್ಳೇದು, ಬಿಸ್ನೆಸ್ ತಿಳ್ಕೊಂಡಿದ್ಯಾ. ನಾನು ಇದನ್ನ ತಿಳ್ಕೊಳ್ಳೇ ಇಲ್ಲಪ್ಪ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದನೂ ಆ್ಯಕ್ಟ್ ಮಾಡ್ಕೊಂಡು ಫುಲ್ ಬ್ಯುಸಿಯಾಗಿ ಬಂದ್ಬಿಟ್ಟು ವಯಸ್ಸಾದ ತಕ್ಷಣ ನನಗೆ ಇವಾಗ ಮನೇಲಿ ಕೂತ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಬಟ್ ನಿನಗೆ ಆ ಥರ ಅಲ್ಲ, ನೀನು ಎಷ್ಟು ತಿಳ್ಕೊಂಡಿದ್ಯಾ ನೀನು ಅಂತ ಹೇಳಿದ್ರಂತೆ. ಸೊ ನಮ್ಮ ಏರಾದ್ರು ಸೇರಿಸಿ ನಾನು ಹೇಳ್ತಾ ಇರೋದು, ನಮ್ಮ ಏರಾದಲ್ಲಿ ಹುಟ್ಟಿ ಆ ಏರಾದಲ್ಲೇ ಸತ್ತೋದವರು ಲಕ್ಕಿ. ನಾನು ಹೇಳ್ತಾ ಇರೋದು ನಮ್ಮ ಏರಾ ಎಲ್ಲಿಗೆ ಅಂತಂದ್ರೆ ರೀಲ್ ಬರ್ತಾ ಇತ್ತಲ್ಲ, ಕ್ಯಾಮ್ರಾ ಡಿಜಿಟಲ್ ಆದಾಗಿಂದ ಚೇಂಜ್ ಆಯಿತು. ಆ ರೀಲ್ ಎರಾದಲ್ಲೇ ಹುಟ್ಟಿ ರೀಲ್ ಎರಾದಲ್ಲೇ ಸತ್ತೋದ್ರಲ್ಲ ಅವ್ರು ಪುಣ್ಯವಂತರು. ಅಲ್ಲಿಂದ ಡಿಜಿಟಲ್ ಯಾರು ಚೇಂಜ್ ಆದ್ರಲ್ಲ ಅವ್ರದ್ದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಡಿಜಿಟಲ್ ಬಂದ ತಕ್ಷಣ ಅಪ್ಗ್ರೇಡ್ ಆದವ್ರಿಗೆ ಮತ್ತೆ ಲೈಫ್. ಅದಕ್ಕೆ ನಾವು ಅದೆಲ್ಲ ಅನಲೈಸ್ ಮಾಡಿ ಹಿಂಗೆಲ್ಲ ವರ್ಕೌಟ್ ಆಗಲ್ಲ, ಇದೊಂದೇ ಬಿಸ್ನೆಸ್ ಇದ್ರೆ ಹಿಂಗಲ್ಲ, ಎಲ್ಲ ಮಾಡ್ತಾ ಇರಬೇಕು ಬೇರೆ 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 ಬೇರೆ. ಇವಾಗ ನಮ್ಮ ಹಳೆ ಆರ್ಟಿಸ್ಟ್ಗಳು ಯಾರು ಸಿಗ್ತಾವ ಕೇಳಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ ಅಂದ್ರೆ ಏನಪ್ಪ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಈ ಥರ ಆಂಡ್ರಾಯ್ಡ್ ಮೊಬೈಲೇ ಯೂಸ್ ಮಾಡಲ್ಲ, ಇನ್ನು ಬಟನಲ್ಲೇ ಇರ್ತಾರೆ. ಹೆಂಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಸಿಗುತ್ತೆ ಅವ್ರಿಗೆ, ಹೆಂಗೆ ಕನೆಕ್ಟಿವಿಟಿ ಸಿಗಬೇಕು ಅಂದ್ರೆ ಎಲ್ಲಿಂದ? ಇದು ನಮ್ಮ ಜನ್ರೇಷನ್ನ ಹಿರಿಯರು ಅನುಭವಿಸಿರೋ ನೋವು ಕಷ್ಟ ನಾನು ನೋಡಿರೋದು. ಪುಣ್ಯಕ್ಕೆ ನಾನು ಅವಾಗ ಚಿಕ್ಕವನು, ಇವಾಗ ಕರೆಕ್ಟಾಗಿ ನನ್ನ ಮಿಡ್ಲ್ ಏಜ್ ಬರೋ ಅಷ್ಟೊತ್ತಿಗೆ ಟೆಕ್ನಾಲಜಿ ಚೇಂಜ್ ಆಗಿಬಿಟ್ಟಿದೆ. ಬಟ್ ಅಂತ ಅದಕ್ಕೆ ನಾನು ಅಪ್ಪ ಅದು ನೋಡಿದೆ ಇದು ನೋಡಿದೆ, ಕರೆಕ್ಟ್ ಇಂಟರ್ವಲ್ ಇದೀನಿ ನಾನು ಇವಾಗ. ಈ ಇಂಟರ್ವಲ್ ಅಲ್ಲಿ ನಾನು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ನನ್ನ ಸಿನಿಮಾ ಸೆಕೆಂಡ್ ಹಾಫು ಕ್ಲೈಮ್ಯಾಕ್ಸು ಬಹಳ ಕಷ್ಟವಾಗಿದೆ. ಅದಕ್ಕೆ ನಾನು ಅಯ್ಯೋ ಇವೆಲ್ಲ ಹಣೆ ಬರವೇ ಅಲ್ಲ ಅಂದ್ಬಿಟ್ಟು ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು. ನನಗೆ ಇವಾಗ ಹೆಂಗೆ ಅಂತಂದ್ರೆ ನಮ್ಮ ಕಂಟೆಂಟ್ ಇದೆ, ನಮ್ಮ ಹತ್ರ ವಿಷಯ ಇದೆ ಅಂತಂದ್ರೆ ಜನ ನೋಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಏನಾದರೂ ಎಲ್ಲವೂ ಕಲಿಬೇಕು, ಕಲಿತಾ ಇರಬೇಕು, ಬೇರೆ ಬಿಸ್ನೆಸ್ ಮಾಡಬೇಕು. ಡೈರೆಕ್ಷನ್ ಮಾಡಿದ್ದು ಅದಕ್ಕೆ ನಾನು ಸೀರಿಯಲ್. ಈಗ ನೀವು ಚೈಲ್ಡ್ಹುಡ್ ಅಲ್ಲಿ ಚೈಲ್ಡ್ ಆಕ್ಟರ್ ಆಗಿ ಸಕ್ಸಸ್ ಆದ್ರಿ, ಅದಾದ್ಮೇಲೆ ಡೈರೆಕ್ಷನ್ ಅಲ್ಲಿ ಸಕ್ಸಸ್ ಆದ್ರಿ, ಸಡನ್ ಆಗಿ ಮತ್ತೆ ಆಂಕರಿಂಗ್ ಶುರು ಮಾಡೋದು.
ಯಾವ ತರ ಐಡಿಯಾ ಬರ್ತದೆ ನಾನು ಆಂಕರಿಂಗ್ ಮಾಡ್ಬೇಕು ಅನ್ನೋದು? ಅದನ್ನೇ ಹೇಳ್ತೀನಿ ನೋಡಿ. ನಾನು ಅದಕ್ಕೆ ನನ್ನದು ಎಕ್ಸಾಂಪಲ್ ಕೂಡ ಒಂಥರ ವಿಚಿತ್ರನೇ. ಎಲ್ಲರಿಗೂ ನನಗಾದಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಆ ವಿಚಾರದಲ್ಲಿ ನಿಜವಾಗ್ಲೂ ಭಗವಂತ ನಾನು ಅದು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಡ್ರಾಮಾ ಜೂನಿಯರ್ಸ್ ಅನ್ನೋ ಶೋ ಇಂದ ಆಂಕರ್ ಆದೆ, ಎಲ್ಲರೂ ಇಷ್ಟಪಟ್ಟರು ಅನ್ನೋದು ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಆದ್ರೆ ಇದೇ ಡ್ರಾಮಾ ಜೂನಿಯರ್ ಮುಂಚೆನೂ ನಾನು 2-3 ಆಂಕರಿಂಗ್ ಮಾಡಿದ್ದೀನಿ. ಅದು ಯಾವುದು ರಿಜಿಸ್ಟರ್ ಆಗಿಲ್ಲ. ಅದೇ ಹೇಳೋದು ಸಕ್ಸಸ್ಗೂ ಫೇಲ್ಯೂರ್ಗೂ ಇರೋ ಡಿಫರೆನ್ಸು. ನಾನು ಅದೇ ಆರ್ಟಿಸ್ಟೇ, ಅದೇ ಆಂಕರಿಂಗ್ಗೆ, ಅದಕ್ಕೂ ಮುಂಚೆ ಬೇರೆ ಶೋಗಳು ಮಾಡಿದ್ದೀನಿ. ಆ ಶೋ ರಿಜಿಸ್ಟರ್ ಆಗಿಲ್ಲ, ಅದಕ್ಕೆ ನಾನು ರಿಜಿಸ್ಟರ್ ಆಗಿಲ್ಲ. ಡ್ರಾಮಾ ಜೂನಿಯರ್ಸ್ ಶೋ ಇಟ್ಟಾಗೋಯ್ತು, ನಾನು ಹೊಸ ಆಂಕರ್ ಥರ ಕಾಣಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಯಾವಾಗಲೂ ಏನಾಗುತ್ತೆ ಅಂತಂದರೆ ನಮಗೆ ಅದೆರಡು ಮಿಕ್ಸ್ ಆಗಬೇಕು. ಡ್ರಾಮಾ ಜೂನಿಯರ್ಸ್ ಏನಾಯಿತು, ಮಕ್ಕಳು ಶೋ ಆಯಿತು. ಮಕ್ಕಳು ಶೋನ ಹೋಸ್ಟ್ ಮಾಡೋಕೆ ಒಬ್ಬ ಮಕ್ಕಳಿಂದ ಬಂದಿರೋನು ಬೇಕಲ್ಲ ಅಂದಾಗ ನಾನು ಸಿಕ್ಕಿದೆ. ವಿಜಯ ರಾಘವೇಂದ್ರನೂ ಇದ್ರು, ಅವ್ರು ಜಡ್ಜ್ ಆದ್ರು, ನಾನು ಆ್ಯಂಕರ್ ಆದೆ. ಸಿಂಪಲ್ ಫಾರ್ಮುಲಾ. ಬಟ್ ನಮಗೆ ಕಾಮಿಡಿ ಅನ್ನೋದು ಮೊದಲಿಂದ ಒಂದು ನಮ್ಮ ಜೊತೆಗೆ ಶೇಡ್ ಥರ ಬಂದಿದ್ದಲ್ಲ, ಅಲ್ಲಿ ನನಗೆ ಕಾಮಿಡಿ ಕಿಲಾಡಿಗೂ ಆ್ಯಂಕರ್ ಆದೆ. ಸಿಂಪಲ್ ಫಾರ್ಮುಲಾ. ಬಟ್ ಹಿಟ್ ಆಗೋದು ನಮ್ಮ ಕೈಲಿ ಇಲ್ವಲ್ಲ. ಅದಾಗೆ ಟೀಮ್ ವರ್ಕ್, ಅಗೇನ್ ಭಗವಂತ ಆ ಟೈಮು. ಎಷ್ಟೋ ಸತಿ ನಾವು ಅದನ್ನೇ ರಿಪೀಟ್ ಮಾಡಕ್ಕೆ ಹೋಗ್ತೀವಿ, ಅದು ರುಚಿಸಲ್ಲ. ಸೊ ಹಾಗಾಗಿ ಆಂಕರಿಂಗ್ ಅನ್ನೋದು ಹಂಗೆ ಆಯ್ತು ಅಷ್ಟೇ. ಬಿಟ್ರೆ ನನ್ನೊಳಗೆ ನಿಜವಾಗ್ಲೂ ಇವಾಗ ನೀವು ಕೆದಕ್ಬಿಟ್ಟು ನೀನು ಯಾರಪ್ಪ ನೀನು ಅಂತ ಕೇಳಿದ್ರೆ ನಾನೊಬ್ಬ ಆರ್ಟಿಸ್ಟ್ ಅಷ್ಟೇ. ನಾನು ಡೈರೆಕ್ಟ್ರು ಅಲ್ಲ, ರೈಟ್ರು ಅಲ್ಲ, ಆ್ಯಂಕರು ಅಲ್ಲ, RJನೂ ಅಲ್ಲ, ರೇಡಿಯೋ. ಬಟ್ ಎಲ್ಲ ಮಾಡಿದ್ದೀನಿ. ಎಲ್ಲ ನನಗೆ ಮಾಡಿಸಿದೆ, ಜೀವನ ನನ್ನ ಕೈಲಿ ಮಾಡಿಸಿದೆ. ಆ ಆ್ಯಕ್ಟ್ರಿಂದ ಹಂಗೆ ಡೈರೆಕ್ಷನ್ ಒಂದು ಅಪ್ಡೇಟು, ಆ್ಯಕ್ಟ್ರಿಂದ ಹಂಗೆ ರೇಡಿಯೋ ಜಾಕಿ, ಆ ಆ್ಯಕ್ಟ್ರಿಂದ ಹಂಗೆ ಒಬ್ಬ ಆ್ಯಂಕರು, ಎಲ್ಲ ಮಾಡಿಸಿದೆ. ಬಟ್ ಡೀಪ್ ಡೌನ್ ನನಗೆ ಏನಪ್ಪ ನೀನು ಅಂತ ಕೇಳೋಣ, ಆ್ಯಕ್ಟ್ರ್ ಅಷ್ಟೇ, ನಾನು ಕಲಾವಿದ ಅಷ್ಟೇ. ಗುರು, ನಾನು ಬೇರೆ ಏನೂ ಅಲ್ಲ. ಅದು ದೈವ ಇಚ್ಛೆ. ಅದು ಇಷ್ಟ ಆಯ್ತಾ ನನ್ನ ಮಕ್ಕಳು ಬರಬೇಕು ಅನ್ನೋದು? ನಾನು ಆನೆಸ್ಟ್ಲಿ ಹೇಳ್ತೀನಿ, ನಿಮಗೂ ಆ ಫೀಲ್ ಇರುತ್ತೆ. ನಾವು ನೋಡ್ಕೊಂಡ್ ಬಂದಿರ್ತೀವಲ್ಲ, ಇದು ಬೇಡಪ್ಪ ಅಂತಾನೆ. ನಾವು ಆರ್ಟಿಸ್ಟ್ ಅಂತಲ್ಲ, ಯಾವುದೇ ಪ್ರೊಫೆಷನ್ ಅವ್ರನ್ನ ತಗೊಳ್ಳಿ. ಡಾಕ್ಟರ್ನ ಕೇಳಿ, ಅಯ್ಯೋ ನನ್ನ ಮಗ ಡಾಕ್ಟರ್ ಆಗೋದು ಬೇಡಪ್ಪ, ಏನು ನಮ್ಗೆ ಇದ್ದೇ ಇಲ್ಲ, ಏನಿಲ್ಲ, ಎನಿ ಟೈಮ್ ಪೇಷಂಟ್ಸು ಹೋಗ್ತಾನೆ, ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಟೀಚರ್ಸ್ನ ಕೇಳಿ, ಮಕ್ಳ ಹತ್ರ ಹೊಡ್ಕೊಂಡು ಎದೆ ಎಲ್ಲ ನೋವು ಬಂದ್ಬಿಡುತ್ತೆ. ನನಗೆ ಆಲ್ರೆಡಿ BP ಸ್ಟಾರ್ಟ್ ಆಗಿ 10 ವರ್ಷ ಆಯಿತು, ನನ್ನ ಮಗಳಿಗೆ ಅದು ಬೇಡಪ್ಪ. ಎಲ್ಲ ಪ್ರೊಫೆಷನ್ ಅವರು ಅಷ್ಟೇ. ದೂರದಿಂದ ನೋಡಿದಾಗ ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ನಾನು ಹೇಳ್ತೀನಿ. ಡಾಕ್ಟರ್ ನೋಡಿ ಕೇಳಿದ್ರೆ ಬೇಡಪ್ಪ, ಆ್ಯಕ್ಟಿಂಗ್ ಸೂಪರ್ ಆಗಿದೆ ಅಂತಾರೆ. ಸೊ ನಾನು ಅದಕ್ಕೆ ಹೆಂಗ್ ಫಿಕ್ಸ್ ಆಗಿದ್ದೀನಿ, ಯಾವ ಥರ ಅಂತಂದರೆ, ನನ್ನ ಮಗನಿಗಾಗಿ. ನನ್ನ ಮಗಳು ತುಂಬ ಚಿಕ್ಕವಳು, ಅವಳು ಇದೆಲ್ಲ ವೇದ ಅಂತ ಹೇಳೋಕ್ಕಾಗಲ್ಲ. ನನ್ನ ಮಗನಿಗೆ ಒಂದೇ ಹೇಳಿದ್ದೀನಿ, ಒಳ್ಳೆಯವನಾಗಪ್ಪ ಸಾಕು ಜೀವನದಲ್ಲಿ, ಒಳ್ಳೆಯವನಾಗ, ಯಾರಿಗೂ ತೊಂದರೆ ಕೊಡಬೇಡ. ನೀವು 9ನೇ ಕ್ಲಾಸ್ ಅಲ್ಲ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವ್ನು ಇಷ್ಟೇ ಅಂತೀನಿ, ಒಳ್ಳೆಯವನಾಗಿರೋ ಅಷ್ಟೇ. ಏನೇ ದುಡಿ, ಇಷ್ಟೇ ತಿನ್ನೋದು, ಮಲ್ಗ ನಿದ್ದೆ ಚೆನ್ನಾಗಿ ಬರೋದು, ಇಷ್ಟೇ. ಇಷ್ಟು ಸೀನ್ಗಳು ಬೇಡ. ಏನೋ ತಕ್ಕ ಮಟ್ಟಿಗೆ ನೀವೆಲ್ಲೂ ಮಳೆ ಗಾಳಿ ಬಂದರೆ ಗೆಡ ಔಟ್ ಅನ್ನೋ ಅಂತ ಇಲ್ಲೇ ಒಂದು ಮನೆ ಇದೆ, ಆಯ್ತಾ? ಅದು ನೆಕ್ಸ್ಟು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದು ನಿಮ್ಮಿಬ್ರ ಕೈಲಿದೆ, ಅಣ್ಣ ತಂಗಿ ಕೈಲಿ. ಸೂರ್ಯಗೆ ನಿಮಗೆ ತೊಂದರೆ ಇಲ್ಲ. ನಿಮಗೆ ಓದೋ ಟೈಮಲ್ಲಿ ಇವಾಗ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀನಿ. ಈ ಟೈಮ್ ಗೋಲ್ಡನ್ ಟೈಮ್, ಏನೇನು ಕಲೀಬೇಕೆಲ್ಲ ಕಲೀನಿ. ಅದರಲ್ಲೂ ನಾನು ಹೆಂಡತಿಗೆ ಹೇಳ್ತಾ ಇರ್ತೀನಿ, ತುಂಬ ಫೋರ್ಸ್ ಮಾಡಬೇಡ. ಯಾಕಂದರೆ ಟೆಕ್ನಾಲಜಿ ಹೆಂಗೆ ಓಡ್ತಾ ಇದೆ ಅಂದರೆ, ಈಗ ಓದಿದ್ದು 2 ವರ್ಷಕ್ಕಿಲ್ಲ, ಇನ್ನೇನು ಟೆಕ್ನಾಲಜಿ ಬಂದು ಕೂತ್ಕೊಳ್ಳೋತೋ ಗೊತ್ತಿಲ್ಲ. ನೀವು ಇದನ್ನು ಕಲಿತಾ ಇರ್ತೀರಾ, ಆಗಲೇ ಯಾವುದೋ ಈ ಕಲಿಯೋಷ್ಟೊತ್ತು ಇನ್ನೊಂದು ಯಾವುದೋ QA ಕಲಿಯೋಕೆ ಯಾವುದೋ ZI ಬಂದಿರುತ್ತೆ. ಸೊ ನಿಜವಾಗ್ಲೂ ಒಂದು 24-25 ವರ್ಷ ಹುಡುಗ ಆಗಿ 7-20 ವರ್ಷದ ಹುಡುಗಿ ಆಗೋಷ್ಟೊತ್ತಿಗೆ ಏನು ಬಂದಿರುತ್ತೋ ಗೊತ್ತಿಲ್ಲ. ಅದಕ್ಕೆ ಅವರಿಬ್ರಿಗೂ ನಾನು ಫ್ರೀ ಇದ್ದಾಗೆಲ್ಲ ಜಾಸ್ತಿ ಹೇಳೋದೇನು ಅಂದ್ರೆ, ನನಗೆ ತಿಳಿದ ಮಟ್ಟಿಗೆ ಈ ಯಂತ್ರಗಳು ಟೆಕ್ನಾಲಜಿ ಬಂದು ಮಾಡಕ್ ಆಗದೆ ಇರೋ ಒಂದು ವಿಷಯ ಅಂತಂದ್ರೆ ರೈತರು ಮಾಡೋ ಕೆಲಸ, ಬೆಳೆ ಬೆಳೆಯೋದು, ಅದು ಚೇಂಜ್ ಆಗುತ್ತೆ. ಅಥವಾ ನೀನೇ ಏನೋ ಕಲಿತೆ ಗೊತ್ತಾ, ನಾನು ಯೋಗ ಮಾಸ್ಟ್ರು, ಯೋಗ ಹೇಳ್ಕೊಡ್ತೀನಿ, ನಾನು ಡ್ಯಾನ್ಸ್ ಮಾಸ್ಟ್ರು, ಡ್ಯಾನ್ಸ್ ಹೇಳ್ಕೊಡ್ತೀನಿ. ಇದನ್ನ ಒಂದು ರೋಬೋಟ್ ಹೇಳ್ಕೊಡಕ್ಕಾಗಲ್ಲ. ಮಾಡ್ಬೋದು, ಎಲ್ಲೋ ಮಾಸ್ಟರ್ ಬಂದು ಸ್ಕ್ರೀನಲ್ಲಿ ತಿರ್ಗಿ ಅವ್ನು ಹೇಳ್ಕೊಡ್ಬೋದು. ಏನೇ ಆದ್ರೂ ಅದು ಚಿಪ್ಪೆ, ಒರಿಜಿನಲ್ ಆಗಲ್ಲ. ಇವಾಗ ನೀವು ಒಂದು ಆಕ್ಟಿಂಗ್ ಸಂಸ್ಥೆ ಕಲಿಸಿದಿಲ್ಲ, ಆಕ್ಟಿಂಗ್ ಹೇಳ್ಕೊಡ್ತಾ ಇದ್ದೀರಾ ಗೊತ್ತಾ, ಇದನ್ನ ಯಾವ ಮಷೀನ್ ಮಾಡೋಕ್ಕಾಗಲ್ಲ. ಸೊ ವಿದ್ಯೆಗೆ ಇರೋ ತಾಕತ್ತು ದುಡ್ಡಿಗಿಲ್ಲ. ದುಡ್ಡು ಒಂದು ಸೆಟಪ್ ಹಾಕೊಡುತ್ತೆ, ಇಲ್ಲ ಅಂತಲ್ಲ, ಎರಡು ಸ್ವಲ್ಪ ಹಿಂಗೆ ಬರುತ್ತೆ. ಬಟ್ 1 ಇಂಚು ದುಡ್ಡು ಮೇಲೆ, ಸಾರಿ ವಿದ್ಯೆ ಮೇಲೆ. ಅದಕ್ಕೆ ನೋಡಿ, ಸರಸ್ವತಿ ಬಂಡೆ ಮೇಲೆ ಕೂತಿರೋದು ವೀಣೆ ಹಿಡ್ಕೊಂಡು. ಬಂಡೆ ಅಂದ್ರೆ ಏನು, ನಾಲೆಡ್ಜ್ ಶೇಕ್ ಆಗಲ್ಲ ಅದು ಅಂತ.
ಅದನ್ನ ಯಾರು ಒತ್ಕೊಂಡು ಹೋಗಕ್ಕಾಗಲ್ಲ, ಕದಿಯಕ್ಕಾಗಲ್ಲ. ಅದಕ್ಕೆ ಸರಸ್ವತಿ ಬಂಡೆ ಮೇಲೆ ಕೂತಿದ್ದಾಳೆ ಅದನ್ನ ತೋರ್ಸಕ್ಕೆ. ಲಕ್ಷ್ಮಿ ಕೂತಿರೋದನ್ನು ತಾವರೆ ಮೇಲೆ. ತಾವರೆ ಎಲ್ಲಿರುತ್ತೆ? ಕೆಸರು ಇರುತ್ತೆ. ತಾವರೆ ಮೇಲೆ ಆಸೆ ಪಟ್ರೆ ಎಲ್ಲಿ ಎಳಿಬೇಕು ನೀನು? ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಇದು ಅದರ ಲೆಕ್ಕ. ಅದಕ್ಕೇನೆ ಅತಿ ಲಕ್ಷ್ಮಿ ಆಸೆ ಪಡ್ತೆ ಅಂದ್ರೆ ಮುಳುಗೋಗ್ತೀಯ ಅಂತ ಸಂಖ್ಯೆ ತೋರ್ಸಕ್ ಅವಳೇ ಕೂತಿದ್ದಾಳೆ ಅದ್ರ ಮೇಲೆ. ಅಂದ್ರೆ ಅದ್ರ ಮೇಲೆ ಭಾರನೂ ಇಲ್ದಂಗೆ ಎಷ್ಟು ಬೇಕೋ ಅಷ್ಟು ಭಾರದಲ್ಲಿ ಇದ್ರೆ ನೀನು ತಾವರೆ ಎಲೆ ಮೇಲೆ ಒಂದು ಹನಿ ನೀರು ಇದ್ದಂಗೆ ಇದ್ರೆ ಇರ್ತ್ಯ. ನನಗೆಲ್ಲವೂ ಅವಳೇ ಬೇಕು ಅಂತಂದ್ರೆ ಅದಕ್ಕೆ ಹೆಸರು ತರ ಹೇಳ್ತಾನೆ. ಬಟ್ ಲಕ್ಷ್ಮಿ ಸರಸ್ವತಿ ಹಂಗಲ್ಲ, ಅವಳು ಬಂಡೆ ಮೇಲೆ ಕೂತಿದ್ದಾಳೆ. ಅದ್ ನೀನ್ ಕೂತ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಏನಾರ ಎತ್ತರ ಆಗ್ಬೋದು, ಯಾವನು ಬಂದು ಬಂಡೆನ ಅಲ್ಲಾಡ್ಸಕ್ಕಾಗಲ್ಲ. ಆನಂದ್, ಈ ಫಿಲಮ್ ಇಂಡಸ್ಟ್ರಿ ಬಂದು ಇಷ್ಟು ವರ್ಷಗಳಾಯ್ತಲ್ಲ, ಇಷ್ಟು ವರ್ಷಗಳಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಮರೆಯಲಾಗದ ಘಟನೆ ನಿಮ್ಮ ಜೀವನದಲ್ಲಿ ನಡೆದ ಸುಮಾರಿದೆ. ಯಾವ್ದಾದ್ರು ಒಂದು ನೆನ್ಸ್ಕೊಂಡಿದ ತಕ್ಷಣ ಒಂದು ಸೆಕೆಂಡ್ಗೆ ಮೂಡ್ ಆಫ್ ಅಂತಂದ್ರೆ ನಾನು ಹೇಳ್ತಿಲ್ಲ. ಶಂಕರ್ ನಾಗ್ ಸರ್ ಹೋಗಿದ್ದು ಮತ್ತೆ ಸುನಿಲ್ ಹೋಗಿದ್ದು, ಇದೆರಡು ನಾನು ಇವತ್ತಿಗೂ ನಾನು ಆ ಶಾಕಿಂದ ತಕ್ಕಮಟ್ಟು ಹೊರಗೆ ಬಂದಿಲ್ಲ. ನಾನು ಇದೇ ತಾಯಿಲದ ತವರು ಶೂಟಿಂಗ್ ಮಾಡುವಾಗ ರೂಮಲ್ಲಿ ಇದ್ವಿ ಕೃಷ್ಣ ಕಾಂಟಿನೆಂಟಲ್ ಅಲ್ಲಿ. ಕೃಷ್ಣ ಕಾಂಟಿನೆಂಟಲ್ ಸಿದ್ಧಾರ್ಥ ಗೊತ್ತಿಲ್ಲ, ದೊರಣ ಬಂದು ಹೇಳಿದ್ದ ಹನಿ ಸುನಿಲ್ ಹೋಗ್ಬಿಟ್ಟ ಅಂತ. ಏನಣ್ಣ ಹಿಂಗೆ ಹೇಳ್ತಾ ಇದ್ದೀರಾ? ಅವಾಗ ನಾವು ಬೆಳ್ಳಿ ಕಾಲುಂಗರ ಮಾಡಿದ್ದೆ, ಹಳ್ಳಿ ಕೃಷ್ಣ ಡೆಲ್ಲಿ ರಾಧ ಮಾಡಿದ್ದೆ. ಸುನಿಲ್ ವಾಸ್ ಸೋ ಫೇವರೇಟ್. ಅಷ್ಟು ಸ್ಫುರದ್ರೂಪಿ ಮುಖ, ಏಪ್ಪ ಚಾನ್ಸೇ ಇಲ್ಲ. ಸ್ಮಾರ್ಟ್ ಹುಡುಗ. ನಾನು ಹೋಗ್ಲೇ ಇಲ್ಲ ನೋಡಕ್ಕೆ, ನಾನು ಒಂದು ಹೋಗ್ಲಿಲ್ಲ ನೋಡಕ್ಕೆ. ನಾನು ಶಂಕರ್ನಾಗ್ ಅವ್ರದ್ದು ಹೋಗ್ಲಿಲ್ಲ. ತುಂಬಾ ಚಿಕ್ಕವನ್ ನಾನು. ಇನ್ನು ಶಂಕರ್ನಾಗ್ ಅವರು 1ನೇ ಕ್ಲಾಸ್ ನಾನು ಇನ್ನ ತೀರಾ ಚಿಕ್ಕವನ್ ಬೇರೆ. ಆವಾಗ ಬೆಂಗಳೂರು ಇಡೀ ಜಾಮು ಗಲಾಟೆ. ಆ ನೋಟ್ನುಗ್ಲಿ ನಮ್ಮ ಅಪ್ಪ ನಾನು ಕರ್ಕೊಂಡು ಹೋಗ್ಲಿಲ್ಲ. ಬಟ್ ಆ ನೋವು ಇದೆಯಲ್ಲ ಇವತ್ತಿಗೂ ನನಗೆ, ಅದು ಡೈಜೆಸ್ಟೇ ಆಗಲ್ಲ. ಎಷ್ಟೋ ಕಡೆ ಮಂಜು ನೋಡಿದಾಗ ನನಗೆ ಖುಷಿ ಅನ್ಸುತ್ತೆ, ಲಕ್ಕಿನಪ್ಪ ಅವನು. ನಾನು ನೋಡಿದಾಗ ಎಷ್ಟೋ ಜನ ಅಂತಾರೆ ನೀವು ಲಕ್ಕಿ. ನಾನು ಹೇಳ್ತಿಲ್ಲ, ಮಂಜು ನನಗಿನ್ನ ಲಕ್ಕಿನಪ್ಪ. ಅವ್ನು ಶಂಕರ್ನಾಗ್ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ದ, ಅವ್ರ ಜೊತೆ ತುಂಬ ಎಲ್ಲ ಇದ್ದ. ನನಗಷ್ಟು ಅವ್ರ ಜೊತೆ 2 ಸಿನಿಮಾ ಮಾಡಿದೆ ನಾನು. ಅಂದರೆ ಮಂಜು ನನ್ನ ಸೀನಿಯರ್, ಮಂಜು ಸೀನಿಯರ್. ಸೊ ಅವರ ಕೊನೆಯ ಸಿನಿಮಾ ಏನಿದೆ ಸುಂದರಕಾಂಡ, ಅದರಲ್ಲಿ ನಾನು ಮಾಡಿದ್ದೀನಿ. ಇನ್ನೊಂದು ಹೊಸ ಜೀವನ ಅಂತ ಅನಾಥ ಮಗುವಾದ ಸಾಂಗ್ ಬರುತ್ತಲ್ಲ, ಅದು ಅವ್ರ ಚಿಕ್ಕ ವಯಸ್ಸಿನ ಕ್ಯಾರೆಕ್ಟರ್ ನಾನೇ ಮಾಡೋದು. ಶಂಕರ್ ಹೌದು, ಹಾಡು ಕಲ್ತ್ಕೊಂಡು ಹೊಡೆಯಕ್ಕೆ ಹೋಗ್ತೀನಿ, ಊಟ ಮಾಡಲ್ಲ ನಾನೇ. ಸೊ ಅದೆರಡು ನನಗೆ ಒಂದು ಸ್ಕ್ರೀನ್ ಸ್ಪೇಸ್ ಅವ್ರ ಜೊತೆ ಸಿಕ್ತು ಅನ್ನೋದು ಬಿಟ್ರೆ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ. ನಾನು 35ನೇ ವರ್ಷಕ್ಕೆ ಬಂದಾಗ ಆ ಇಡೀ ವರ್ಷ ನಾನು ಒಂದು ಡ್ರಾಮಾದಲ್ಲಿದ್ದೆ. ಇದೇ ವರ್ಷ ಅಲ್ವಾ ಶಂಕರ್ನಾಗ್ ಹೋಗಿ, ಇದೇ ಏಜ್ ಅಲ್ವಾ ಹೋಗಿದ್ದು. ನಾನು ಕಾನ್ಶಿಯಸ್ ಆಗ್ಬಿಟ್ಟಿದ್ದೆ. 1 ವರ್ಷ ನಾನು ಹೆಂಗಿದ್ದೆ ಅಂದ್ರೆ ನಾನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಅಂದ್ರೆ ನಾನು ನನ್ನ ಫ್ಯಾಮಿಲಿನೆಲ್ಲ ನೋಡ್ತಾ ಇರೋದು. ಇದು ಕರೆಕ್ಟ್ ಟೈಮ್ ಅಲ್ಲ. ಈಗ ನಾನು ಅದನ್ನು ಅನುಭವಿಸ್ತಾ ಇದ್ದೀನಲ್ಲ. ಈ ಟೈಮಲ್ಲಿ ಫ್ಯಾಮಿಲಿ ಬಿಟ್ಟು ಹೋಗ್ಬಿಟ್ರೆ ಹೆಂಗಿತ್ತು ಅವಾಗ ಅವ್ರಿಗೆ ಪರಿಸ್ಥಿತಿ, ಏನು ಗೋತ್ರು ಆಗಿರ್ತಾರೆ ಅವರು. ನಾನಾ ಕಲ್ಪನೆ ನಾವು ಅಮ್ಮನ ನೋಡೋದು, ನಾವು ಅಪ್ಪನ ನೋಡೋದು, ನಾನೇ ಫೀಲ್ ಮಾಡ್ಕೊಳ್ಳೋದು. ಡ್ರೈವಿಂಗ್ ಅಂದರೆ ಗಡಗಡ ನಡ್ಗ ನನಗೆ. ಆ 35, 36, 2 ವರ್ಷ ನಾನು ಹೆಂಗೆ ಕಳೆದ್ನೋ ಗೊತ್ತಿಲ್ಲ ನನಗೆ. ಆ್ಯಂಕರಿಂಗ್ ಇತ್ತು, ಶೂಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಸುಮ್ಮನೆ ಯಾವಾಗಲೂ ಒಂದ್ಸರಿ ಕೂತ್ಬಿಟ್ರೆ ಈ ಭಯ ಸ್ಟಾರ್ಟ್ ಆಗೋದು ನನಗೆ. ಹಿಂಗಿದೆ ಇನ್ನ. ಅದು ಬಿಟ್ಟರೆ ನಾನು ಅಷ್ಟು ಡಿಸ್ಟರ್ಬ್ ಮಾಡಿದ್ದೀನಿ ಯಾವುದೂ ಇಲ್ಲ. ಸಿನಿಮಾ ವಿಚಾರದಲ್ಲಿ ಡಿಸ್ಟರ್ಬ್ ಆಗಿದ್ದೀನಿ ಯಾವುದೂ ಇಲ್ಲ ಆ ಥರದ್ದು. ಮತ್ತೆ ನಮ್ಮ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಂಥ ದೊಡ್ಡ ಆಕ್ಟರ್ಗೆ ಈಗ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ. ಕೆಲವರು ದೊಡ್ಡ ಆಕ್ಟರ್ಗಳಿಗೆ ಅವಮಾನ ಆಗಿರೋದು ತುಂಬಾ ಇದೆ. ನಿಮ್ಮ ಜೀವನದ ಆದ್ರೆ ಏನಾದ್ರು ಆಗಿದೆ. ಅದು ಹೇಳೋದಕ್ಕೂ ಅಂತ ಏನಲ್ಲ. ಏನಂದ್ರೆ ಎಲ್ಲ ನಾವು ಇನ್ನೊಂಥರ, ಅವರು ಇನ್ನೊಬ್ರು ಕಲಾವಿದ್ರಲ್ವಾ, ಏನೋ ಅವಾಗೇನೋ ಗೊತ್ತಿಲ್ಲದೆ ಆಗಿರುತ್ತೆ. ಅದು ನೀವು ನಾನು ಅನಲೈಸ್ ಯಾವ ತರ ಏನಂದ್ರೆ ಸಣ್ಣ ಹುಡುಗ ಇದ್ದಾಗ ಆಗಿರೋದು. ಬಟ್ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ನಾನು ಸಣ್ಣ ಹುಡುಗ ಒಂದು 5-6 ಸಿನಿಮಾ ಮಾಡಿದ್ಮೇಲೆ ಹೆಸರು ಬಂದ್ಬಿಡ್ತಲ್ಲ, ಹಂಗ್ ಲೆಕ್ಕಕ್ಕೆ ಬರೋದಲ್ಲ. ಅದೇನೋ ಅಂತಾರ, ಅದು ಅವ್ರದ್ದೇನೋ ಜಲಸ್ ಅಂತ. ಇನ್ನೊಂದೇನಾಗುತ್ತೆ, ಅದು ನಾವೇನೋ ಒಂದು ನಮ್ ಕಾರಲ್ಲಿ ಅವ್ರು ಇರಬಾರ್ದು, ಅವ್ರ ಕಾರ್ ನಾವು ಹತ್ತಬಾರ್ದು, ಈ ತರದ್ದೆಲ್ಲನೂ ಒಂದೆಲ್ಲ ಆಗಿದೆ. ಕೂತ್ಕೊಳಕ್ ಬಂದ ಆಮೇಲೆ ನಮ್ಮ ನೋಡಿ ಇದೇನಿದು ಮ್ಯಾನೇಜರ್ ಇದೆ, ನೀನು ಯಾರನ್ನೂ ಕೂರ್ಸ್ಬಿಟ್ಟಿದ್ದೆ ಕಾರಲ್ಲಿ, ನನಗೆ ಬೇರೆ ಕಾರ್ ಕೊಡಪ್ಪ ಅಂತ ಹೇಳಿದಂಥವ್ರು ಇದ್ದಾರೆ. ಅದೆಲ್ಲ ಇದೆ. ಅದೆಲ್ಲ ನಾನು ಆಮೇಲೆ ಇವಾಗೆಲ್ಲ ನನಗೆ ಅದೇನೋ ಅನ್ಸುತ್ತೆ. ಅದೆಲ್ಲ ಯೋಚನೆ ಮಾಡುವಾಗ ಪ್ರತಿಯೊಂದು ಆರ್ಟಿಸ್ಟ್ಗೆ ಇವೆಲ್ಲ ಅವ್ರ ಲೈಫಲ್ಲಿ ಒಂದು ಬಂದೋಗಿರ್ತಲ್ಲ. ಎಲ್ಲ ನನ್ನ ಸಿಕ್ಕಾಬಳ ಅವಮಾನಗಳು, ನನಗೆ ಭಾಷೆ ಬರ್ತಿರ್ಲಿಲ್ಲ, ಎಷ್ಟು ಅವಮಾನಗಳು. ಹೌದೌದು. ಇಲ್ಲ ಅದೆಲ್ಲ ಆಗಿ ಮಾಡಿ ದಾಟಿರೋದಕ್ಕೆ ನೀವು ಇರೋದು, ಅದು ಬೇರೆ ಪ್ರಶ್ನೆ. ಅದನ್ನೇ ಹೇಳ್ತೀನಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಯಂಗ್ಸ್ಟರ್ಸ್
ಅವರಿಗೆ ಸಿನಿಮಾ ರಂಗದಲ್ಲಿ ಬರ್ಬೇಕು ಅಂತ ಇಷ್ಟ ಇರುತ್ತೆ, ಟಿವಿ ಸೀರಿಯಲ್ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ, ಒಂದು ಸೀನ್ ಅವ್ರು ಕಾಣಿಸ್ಕೋಬೇಕಂತ ಇಷ್ಟ ಇರುತ್ತೆ. ಕೆಲವರು ಸಿಗ್ಲಿಲ್ಲ ಅಂತ ಕೆಲವರು ಮೆಂಟಲ್ ಆಗ್ಬಿಟ್ಟಿರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಫೇಸ್ ಮಾಡಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ಕೆಲವರು ಫೇಸ್ ಮಾಡಿದ್ದೀನಿ. ಕೆಲವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಈಗಿನ ಜನರೇಷನ್ ಹುಡುಗರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಇವ್ರಿಗೆ ಏನಾಗಿದೆ ಗೊತ್ತಾ, ಆಕ್ಚುಲಿ ಫಸ್ಟ್ ಒಂದು ಬಿಲ್ಡಿಂಗ್ಗೆ ಫೌಂಡೇಶನ್ ಅಂತ ಹೇಳ್ತಾರಲ್ಲ, ಫೌಂಡೇಶನ್ ಬಹಳ ಮುಖ್ಯ. ಇವರು ಫೌಂಡೇಶನ್ ಅಲ್ಲಿ ತಪ್ಪು ಮಾಡ್ತಿದ್ದಾರೆ. ಅಂದ್ರೆ ನಿಜವಾಗ್ಲೂ ನಾನು ಆಕ್ಟಿಂಗ್ ಇಷ್ಟಪಡ್ತೀನಿ, ನಾನು ಕಲಾವಿದನೇ ಆಗ್ಬೇಕು ಅಂತ ಆಸೆ ಪಡೋವನಿಗೆ ಅವನು ಏನ್ ಕೊಟ್ರು ಖುಷಿಯಿಂದ ಮಾಡ್ತಾನೆ ಅಲ್ವಾ? ಹಸಿವಿದ್ದವನಿಗೆ ನಮ್ಗೆ ತುಂಬಾ ಹಸುವಾಗ್ತಿದೆ ಊಟ ಕೊಡಿ ಅಂತ, ನಮ್ಗೆ ತುಂಬಾ ಹಸುವಾಗ್ತಿದೆ ಬಿರಿಯಾನಿ ಕೊಡಿ, ನನ್ಗೆ ತುಂಬಾ ಹಸುವಾಗ್ತಿದೆ ಸ್ವಲ್ಪ ಪಲಾವ್ ಮಾಡ್ತೀರಾ, ಅರ್ಧ ಗಂಟೆ ಕಾಯ್ತೀನಿ, ಯಾವನು ಹೇಳಲ್ಲ. ತುಂಬಾ ಹೊಟ್ಟೆ ಅಷ್ಟೇ, ಏನೋ ಒಂದು ಹಾಕಮ್ಮ ತಿನ್ ಸಾಯೋಣ. ಈ ತುಡಿತ ಯಾರಿಗಿರಲ್ವೋ ಅದು ಅವನ ಸುಳ್ಳು ತುಡಿತ. ಅವನು ಕಲಾವಿದನಾಗ್ಬೇಕು ಅನ್ನೋದು, ಅವನು ಕಲಾವಿದನಾಗಕ್ಕೆ ಥಿಂಕ್ ಮಾಡ್ತಾರಲ್ಲ. ಕಲಾವಿದನ ಆದ್ರೆ ತನಗೆ ಏನೇನು ಸಿಗುತ್ತೆ ಅನ್ನೋ ಫೆಸಿಲಿಟಿಗೋಸ್ಕರ ಥಿಂಕ್ ಮಾಡ್ತಿರ್ತಾನೆ. ನಾನು ಸಿನಿಮಾಗೆ ಬಂದ್ಬಿಟ್ರೆ ಸ್ಟಾರ್ ಆಗ್ಬಿಟ್ರೆ ನಾಳೆ ನನಗೂ ಕಾರ್ ಇರುತ್ತೆ, ಹೆಸರು ಬರುತ್ತೆ, ಜುಮ್ ಅಂತ ಓಡಾಡ್ಬೋದು, ಹಂಗೋದು ಹಿಂಗೋ. ಸೊ ಅಗೇನ್ ಈಸ್ ಕಮಿಂಗ್ ಆನ್ ದ ರಿಸಲ್ಟ್. ಇದನ್ನೇ ಕೃಷ್ಣ ಫ್ಲಾಪ್ ಪ್ಲಾನ್ ಅನ್ನೋದು. ಕರ್ಮಣ್ಯವಾಧಿಕಾರಸೆ ನಿನ್ ಕೆಲಸ ಮಾಡೋ ಫಲ ನನಗೆ ಬಿಡು ಅಂತಾನೆ. ಆದ್ರೆ 90% ಆಸೆ ಪಡೋದು ಫಲಕ್ಕೋಸ್ಕರ ಆಸೆ ಪಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಇವತ್ತು ಹೇಳೋದು, ಯಾರು ಸಾಯೋ ಅಂತ ಪರಿಸ್ಥಿತಿ ಏನಿಲ್ಲ. ನಿಮ್ಗೆ ಯಾರು ಕ್ಯಾಮ್ರಾಮನ್ ಚಿಟ್ಟಿ ಬಾಬು ಸರಿ ಬರಬೇಕು ಅಂತೇನಿಲ್ಲ, ಡೈರೆಕ್ಟರ್ಗೆ ಪುಟ್ಟಣ ಕಣಗಾರ ಬರಬೇಕು ಅಂತೇನಿಲ್ಲ. ನಿಮಗೆ ಮೊಬೈಲ್ ಇದೆ, ಕ್ಯಾಮ್ರಾ ರೆಡಿ ಇದೆ, ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಇದೆ. ನಿನ್ನ ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೆ ಮಾಡು, ನಿನ್ನ ಟ್ಯಾಲೆಂಟ್ ತೋರಿಸು ನೀನು ಪ್ರಪಂಚಕ್ಕೆ. ಯಾವನಾರ ಒಬ್ಬ ತಗೊಂತಾನ ಗುರು, ನಿನ್ನ ಹತ್ರ ನೀಡಿ, ನಿನ್ನ ಹತ್ರ ಒಂದು ಮ್ಯಾಟ್ರ್ ಇದೆ ಅಂತಂದ್ರೆ ಅದು ಯಾರಿಗಾರು ಒಬ್ಬನಿಗೆ ಯೂಸ್ ಆಗುತ್ತೆ. ನೀವು ಒಂದು ಆಲೋಚನೆ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ನೀವು ಎಕ್ಸಾಂಪಲ್ ಇಷ್ಟಪಡ್ತೀರಲ್ಲ. ಪೆನ್ ಬಿದ್ದಿದ್ರು ಪರವಾಗಿಲ್ಲ, ರೀಫಿಲ್ ಯಾರು ಬಿಸಾಕಲ್ಲ. ಪೆನ್ ರೀಫಿಲ್ ಇತ್ತು ಅಂತಂದ್ರೆ ಅದು ಯಾವ ಪೆನ್ ಹುಡುಕ್ತಾನೆ. ಅದೇ ಪೆನ್ ಬರ್ದಿದ್ರೆ ಪೆನ್ ಬಿಸಾಕ್ಬಿಡ್ತೀವಿ ನಮ್ಮ ಮನೇಲಿ. ರೀಫಿಲ್ ಅನ್ನೋದು ನಿನ್ ಕಂಟೆಂಟು, ಇಂಕ್ ಅನ್ನೋದು ನಿನ್ ಟ್ಯಾಲೆಂಟು. ನಿನ್ನಲ್ಲಿ ಎಷ್ಟು ದಿನ ಇಂಕ್ ಇರುತ್ತೋ ಯಾವ್ದಾದ್ರು ಪೆನ್ ನಿನ್ನನ್ನು ಬಳಸ್ಕೊಂತ ಇರ್ತಾರೆ. ನೀನ್ ಫಿಟ್ ಆಗ್ಬೇಕು ಅಷ್ಟೇನೆ. ಎಷ್ಟು ಚೆನ್ನಾಗಿದೆ ಎಕ್ಸಾಂಪಲ್. I'm just telling that. ನಿಮ್ ಮಾತೇ ಚಂದ. ಎಷ್ಟು ಕೇಳ್ತಾ ಇದ್ರೆ ತಿಳ್ಕೊಳ್ಳೋದು ನಿಮ್ಮ ಹತ್ರ ತಿಳ್ಕೊಳ್ಳೋದು ಇಲ್ಲ. ನಾನು ಕೂತು ಅನಲೈಸ್ ಮಾಡಿ 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 ನನ್ನ ತಲೆ ಚಿಟ್ಟಿಡಿದು ನಾನು ಇವತ್ತು ಪ್ರಪಂಚ ನೋಡಿದಾಗ ನಗು ನನಗೆ ಒಳಗಡೆಯಿಂದ ಹೇಳಿದ್ರೆ ಕೆಲವು ನನಗೆ ನಾಳೆ ನನಗೂ ಏನೋ ತಮಾಷೆ ಮಾಡ್ತಾರೆ. ಬಟ್ ನನಗೆ ಗೊತ್ತು ಎಲ್ಲ ಒಂದು ಪಿಕ್ಚರ್ ಬಿಡುತ್ತೆ. ಸುಮ್ಮನೆ ಆಸೆ ಪಡೋದಲ್ಲ ಕೂತ್ಕೊಂಡು ನಾನೇನೋ ವಿಡಿಯೋ ಮಾಡೋದು, ನನಗೆ ಕಮೆಂಟ್ ಹಾಕೋದಲ್ಲ. ಅಣ್ಣ ನೀನು ಕಮೆಂಟ್ ಬಿಟ್ರೆ ನಿನ್ನ ಪೆನ್ನಲ್ಲಿ ಇಂಕೇ ಇಲ್ವಲ್ಲ, ಏನಿದೆ ನಿನ್ನ ಪೆನ್ ಇಂಕ್ ಮಾತಾಡೋ ಅಂತೀನಿ ನಾನು. ಇಂಕ್ ಥಿಂಕ್ ಬಿಫೋರ್ ಯು ಇಂಕ್ ಅಂತ. ಕೈಯಲ್ಲಿ ಇಟ್ಕೊಳಕ್ ಆಗದೆ ಇದ್ರು ಅರ್ಜೆಂಟಿಗೆ ರೀಫಿಲ್ ಸಿಕ್ತು ಅಂತಂದ್ರೆ ಸೈನ್ ಹಾಕ್ತೀವಿ ನಾವು ಆ ರೀಫಿಲ್ ಇಟ್ಕೊಂಡು. ಅದೇ ಖಾಲಿ ಪೆನ್ ಇಟ್ಕೊಂಡು ಏನು ಮಾಡ್ತೀವಿ? ಎಷ್ಟು 1000 ರೂಪಾಯಿ ಕೊಟ್ರ ಪೆನ್ ಮುಗಿದು ಸಿಂಗಾಪುರಿಂದ ಪೆನ್ ಗಿಫ್ಟ್ ಮಾಡಿದ್ರು ಅಂದ್ರೆ ಸಿಂಗಾಪುರ್ಗೆ ಹೋಗ್ಬೇಕು ಅದಕ್ಕೆ ಇಂಕ್ ಹಾಕ್ಸ್ಕೊಳಕ್ಕೆ. ತಿರ್ಗಾ ಶೋಕೇಸ್ ಅಲ್ಲಿ ಇಡ್ತೀನಿ. ನಮ್ಮ ಫ್ರೆಂಡು ಸಿಂಗಾಪುರ್ ಇಂತದ್ದು ಇದು ಪೆನ್ನು, ಈಗ ಬರೆಯಲ್ಲ ಅಷ್ಟೇನೆ. ಸೊ ಯಾರು ದೂಷಿಸ್ಬೇಡಿ. ಈಗ ನಮ್ಗೆ ಯಾವ ಚಾನ್ಸ್ ಕೊಡ್ತಾ ಇಲ್ಲ ಅಂತ ಯಾವ ನನ್ನ ಮಗ ಹೇಳಿದ್ರು ಚಾನ್ಸ್ ಕೊಡ್ತಾ ಇಲ್ಲ ಅಂತ. ನಿಂಗೆ ಚಾನ್ಸ್ ಕೊಡೋ ತರ ನಿನ್ನ ಹತ್ರ ಮ್ಯಾಟ್ರ್ ಇಲ್ಲ. ಮ್ಯಾಟ್ರ್ ಕೊಡಪ್ಪ, ಮೀಟರ್ ಓಡುತ್ತೆ. ಹೆಂಗ್ ಕೊಡ್ಬೇಕು ಮ್ಯಾಟ್ರ್ ಅನ್ನೋದು ಆಲೋಚನೆ ಮಾಡ್ಬೇಕು ಅಷ್ಟೇ. ಅದು ಒಂದ್ ಸ್ವಲ್ಪ ತಲೆ ಓಡಿಸ್ಬೇಕು. ನಮಗೆಲ್ಲ ಸ್ವಲ್ಪ ಅದು ಎಕ್ಸ್ಟ್ರಾ ಡ್ಯೂಟಿ. ಯಾಕೆ? ಒಬ್ಬ ಫ್ರೆಶ್ ಇರೋನಿಗೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು ಅವನ್ನ. ಬಟ್ ನಮ್ಗೆ ಆಲ್ರೆಡಿ ಒಂದು ಇಮೇಜ್ ಇದೆ, ಆ ಇಮೇಜ್ ತಕ್ಕಂಗೆ ಕೊಡ್ಬೇಕು. ಒಂದು ಇಲ್ಲ ಆ ಇಮೇಜ್ ಬ್ರೇಕ್ ಮಾಡಿ ನೀನೇನೋ ಕೊಡ್ತೀಯ ಅಂತಂದ್ರೆ ಅದ್ಭುತವಾದ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಮಾಡಿದಾಗ ಫಸ್ಟ್ ನಾವು ಕಾಮಿಡಿನೇ ಸ್ಟಾರ್ಟ್ ಮಾಡಿದ್ದು. ಏನೋ ಅದ್ರಲ್ಲಿ ವ್ಯೂಸ್ ಬರಲಿಲ್ಲ. ನಾನು ಏನಪ್ಪ ಸರಿ ಓಕೆ ನನ್ನ ಆಧ್ಯಾತ್ಮ ವಿಚಾರಗಳಿದೆ, ಇದನ್ನ ಹೇಳಿದ್ರೆ ನೋಡ್ತಾರೋ ಇಲ್ವೋ ಏನ್ ಕತೆನೋ ನೋಡೋಣ ಅಂತ ಹೇಳ್ದೆ. ಅದಿಷ್ಟ ಆಗೋಯ್ತು. ಅಂದ್ರೆ ಅರ್ಥ ಏನು ಅಂತಂದ್ರೆ ಈಗ ಈ ರಿಫಿಲ್ ಈ ಇಂಕ್ ಬೇಕು, ಈ ಇಂಕ್ ನ ಬಯಸ್ತಾ ಇದಾರೆ ಜನ. ಹಂಗೆ ನನ್ನಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ. ನಾವು ಒಂದೇ ಕಲರ್ ಎಕ್ಸ್ಪ್ಲೋರ್ ಮಾಡಿರ್ತೀವಿ. ಈಗ ಗ್ರೀನ್ ಪೆನ್ ಅಂದ್ರೆ ಬೇಕಾದಷ್ಟು ಗ್ರೀನ್ ಕಾಮಿಡಿ ಬರೀ ಗ್ರೀನ್ ಒಂದು ಎಕ್ಸ್ಪ್ಲೋರ್ ಮಾಡಿರ್ತೀವಿ. ನಿಮ್ದು ಇನ್ನೊಂದು ಟ್ಯಾಲೆಂಟ್ ಇರುತ್ತೆ, ರೆಡ್ ಅಡುಗೆ ಮಾಡೋದು, ಅದು ಇನ್ನೇನೋ ಬ್ಲ್ಯಾಕ್ ಪೆನ್ ಇನ್ನೊಂದು ಇರುತ್ತೆ. ಏನೇನೋ ಒಂದು ನಾವು ಹುಡುಕ್ಬೇಕಷ್ಟೇ, ಅದರಲ್ಲಿ ಒಂದು ವರ್ಕ್ ಆಗುತ್ತೆ.
ಇದು ಈಗಿನ ಕಾಲದ ಹುಡುಗರಿಗೆ ಆಕ್ಟಿಂಗ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೋಸ್ಕರ ಒಂದು ಮೃದುವಾದ ಹೇಳಿದಿರಿ. ಇನ್ನು ಕೆಲವರು ಈಗಿನ ಕಾಲದ ಹುಡುಗರು ಕೆಲವರು ಇದ್ದಾರೆ ಬರೀ ಲವ್ ಮಾಡ್ಕೊಂಡು ಸುಸೈಡ್ ಮಾಡ್ಕೊಳ್ಳೋಂಥವ್ರು ಇದ್ದಾರೆ. ಅದ್ರ ಹಿಂದೆ ಅವ್ರ ತಾಯಿ ತಂದೆ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಹೆತ್ತಿರ್ತಾರೆ. ಕೆಲವರು ತಾಯಿ ತಂದೆಗೆ ಒಬ್ಬನೇ ಮಗ ಇರ್ತಾರೆ, ಒಬ್ಬನೇ ಮಗಳು ಇರ್ತಾರೆ, ಅವರು ನೋಡ್ಬೋದು ಅವ್ರ ಜೀವನ. ಅವ್ರಿಗೋಸ್ಕರ ಒಂದು ಒಳ್ಳೆ ಬುದ್ಧಿ ಮಾಡಿ. ಇದು ನಿಜವಾಗ್ಲೂ ಏನ್ ಗೊತ್ತಾ ರೇಖಮ್ಮ, ನಾನು ಹೇಳ್ಬೋದು, ಕೇಳೋನ್ ಯಾರು ಕೇಳೋ ವಯಸ್ಸಲ್ವಲ್ಲ ಅದು ಸಮಸ್ಯೆ. ಇಲ್ಲಿ ಈ ತಪ್ಪು ಅಥವಾ ಈ ಟೀನೇಜ್ ಪೀರಿಯಡ್ ಇರೋರಿಗೆ ಮಾತಾಡ್ಬೇಕಾದ್ರೆ ನಮ್ಮ ಮಕ್ಕಳಿಗಲ್ಲ, ಅಪ್ಪ ಅಮ್ಮನಿಗೆ. ಮಕ್ಕಳ ಜೊತೆ ಫ್ರೆಂಡ್ ಆಗಿರಿ, ಅವ್ರ ಜೊತೆ ನಿರಂತರ ಮಾತಾಡ್ತಾ ಇರಿ, ಅವ್ರ ಆಗು ಹೋಗುಗಳನ್ನ ತಿಳ್ಕೊಂತಾ ಇರಿ. ಜಾಸ್ತಿ ಅವ್ರಿಗೆ ಬೌಂಡ್ರಿಗಳು ಹಾಕ್ಬೇಡಿ. ಈಗ ನೀನ್ ಬೌಂಡ್ರಿ ಹಾಕಿದಾಗ್ಲೇ ಅವ್ನ ಕದ್ದು ಮುಚ್ಚಿ ಅದನ್ನ ಇನ್ನೊಂದ್ ಕಡೆ ಮಾಡಕ್ ಹೋಗ್ತಾನೆ. ನೀನೇ ಮಾಡ್ಬಿಡ ಅವನ ಜೊತೆ ಅದನ್ನ. ಸಿಂಪಲ್, ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀನ್ ದಾಟಿದ್ಯಲ್ಲಪ್ಪ ಅದನ್ನ. ಆ ವಯಸ್ಸಲ್ಲಿ ಗೊತ್ತಲ್ಲ ನಿನಗೆ, ಏನೋ ಒಂದು ಸಿಗರೇಟ್ ಇಂದ ಸ್ಟಾರ್ಟ್ ಆಗುತ್ತೆ, ಫ್ರೆಂಡ್ಸ್ ಇಂದ, ಇನ್ನೊಂದೇನೋ ಒಂದು ಬಿಯರ್ ಇಂದ ಸ್ಟಾರ್ಟ್ ಆಗುತ್ತೆ, ಅಥವಾ ಆಲ್ಕೋಹಾಲ್ ಇನ್ನೂ ಕಂಟೆಂಟ್ ಕಮ್ಮಿ ಇರೋದು ಅಂತ ಯಾವ್ದೋ ಒಂದು ಬ್ರೀಸರ್ ಇಂದ ಶುರು ಆಗುತ್ತೆ, ಏನೋ ಒಂದು ಇರುತ್ತೆ. ನೀನು ಅದ್ರ ಬಗ್ಗೆ ಜ್ಞಾನ ಕೊಡ್ತಾ ಹೋಗು, ಅದನ್ನ ಡಿಸ್ಕಸ್ ಮಾಡ್ತಾ ಹೋಗು. ಹಿಂಗಾದ್ರೆ ಹಂಗಾದ್ರೆ ಹಿಂಗೆ. ಏನಾದ್ರೂ ಮನಸ್ಸು ಅನ್ನೋದು ಒಂದು ಕ್ಯೂರಿಯಾಸಿಟಿ, ಕ್ಯೂರಿಯಾಸಿಟಿ ಹಕ್ಕಿ. ಅದು ರೆಕ್ಕೆ ಗೆದ್ರೆ ಹಾರವರೆಗೂ ಅದು ತಣ್ಣಗಾಗಲ್ಲ ಅದು. ಸೊ ಅದನ್ನ ನೋಡ್ಕೊಂಡು ಲಿಮಿಟ್ ಅಲ್ಲಿ ಹೋಗ್ತಾ ಇರ್ಬೇಕು. ಅದು ಒಂಥರ ಬ್ಯಾಲೆನ್ಸಿಂಗ್ ಮಾಡ್ದಂಗೆ. ಈಗ ನಾನು ಹೇಳ್ಕೊಟ್ಟೆ ಅಂದಂಗೆ ಆಗಲ್ಲ. ಈಗ ನನ್ನ ಮಗನಿಗೆ ನಾನೇ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ನಂದೇ ಹೇಳ್ಬಿಡ್ತೀನಪ್ಪ, ಬೇರೆ ಎಕ್ಸಾಂಪಲ್ ಇಟ್ಕೊಂಡು ನಾನು ಕೇಳಿ, ನಾನು ಹೇಳಿದ್ದೀನಿ ನೋಡು, ನೀನು ಓದ್ತಾ ಇದ್ದೆ PUC ಇದೆಲ್ಲವರೆಗೂ, ಮಧ್ಯದಲ್ಲಿ ನನಗೆ ಏನಾದ್ರು ನೀನು ಸಿಗಾಕೊಂಡ್ರೆ ಮಾತ್ರ ಬಾಸಾಕ್ಬಿಡ್ತೀನಿ. ನೀನು PUC ಒಳ್ಳೆ ರ್ಯಾಂಕ್ ಬರಪ್ಪ, ನಾವೇ ಪಾರ್ಟಿ ಮಾಡೋಣ, ಚಿಯರ್ಸ್, ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಡ್ತೀನಿ ನನಗೆ. ಸೊ ಅವನಿಗೆ ಯಾರೋ ಹಾಳು ಮಾಡೋ ಫ್ರೆಂಡ್ಸ್ಗಳು ಬಂದ್ರು, ಅವನು ಹೇಳ್ತಾನೆ ನನ್ನ ಡ್ಯಾಡಿನ ಹೇಳಿದ್ರು ಕೂಡ ಪಾರ್ಟಿ ಮಾಡೋಣ ಅಂತ. ಇವಾಗ ಟಾರ್ಗೆಟ್ ಏನು, ನಾನು ಇದನ್ನು ರೀಚ್ ಆಗಬೇಕು. ಈ ತರ ಡಿಸ್ಕಸ್ ಮಾಡಿ. ನೀವು ತುಂಬಾ ಸ್ಕೂಲ್ಗೆ ಹೋದ್ರೆ ಪ್ರಿನ್ಸಿಪಲ್, ಟ್ಯೂಷನ್ ಹೋದ್ರೆ ಮಿಸ್, ಮನೆಗೆ ಬಂದ್ರೆ ನೀವು ಅಂದ್ರೆ ಅವ್ರಿಗೂ ನಿಮ್ಗೆ ಏನ್ ಡಿಫ್ರೆನ್ಸ್ ಇರುತ್ತೆ? ಆಡಿದೆಲ್ಲ ಪ್ರೇಮಲೋಕದ ಆಡಿದೆ, ನಾನು ತುಂಬಾ ಕಟ್ನಿಟ್ಟು ತಲೆ ಕೆಟ್ಟರೆ ಗೆಟ್ ಔಟ್, ಹಿಂಗಿದ್ರೆ ಅವನು ನಿಮ್ಮಿಂದ ಹೈಡ್ ಮಾಡ್ತಾನೆ. ಅವಳು ಮಗಳು ನಿಮ್ಮಿಂದ ಹೈಡ್ ಮಾಡ್ತಾಳೆ. ಆಮೇಲೆ ಕೇರ್ಫುಲಿ ವಾಚ್ ಮಾಡ್ತಾ ಇರ್ಬೇಕು. ಏನು ಇವನ ಸಂಘ ಏನು, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ಯು ಹೂ ಯು ಆರ್. ಯಾರ ಸಂಘದಲ್ಲಿ ಇದೆಯಾ ನನಗೆ ಹೇಳು, ನೀನೇನು ಮಗನೇ ಅಂತ ಹೇಳ್ತೀನಿ. 5 ಜನ ದಮ್ಮೊಡೆ ಫ್ರೆಂಡ್ಸ್ ಅಂದ್ರೆ ಇವ್ನ ಬಾಯಿ ಇಟ್ಟೇ ಇರ್ತಾರ ಅವರು, ಆಯ್ತಾ? ಸೊ ಅವ್ನ ಫ್ರೆಂಡ್ ಆ ಟೆಂಡೆನ್ಸಿ ಇದೆಯಾ ಫಸ್ಟ್ ನೋಡ್ಬೇಕು. ಇವನೊಬ್ಬನ್ ನೋಡೋದಲ್ಲ, ಯಾಕೆ 24 ಗಂಟೆ ನಿನ್ನ ಜೊತೆ ಇರಕ್ಕಾಗಲ್ಲ. ಬಟ್ ನಿರಂತರ ಒಂದು ಫೋನ್ ಬರುತ್ತೆ, ಒಂದು ಸೈಕಲ್ ಎತ್ಕೊಂಡು ಹೋಗ್ತಿರ್ತಾನೆ, ಆಮೇಲೆ ಫ್ರೆಂಡ್ ಮೀಟ್ ಮಾಡ್ತಿರ್ತಾನೆ ಅಂದ್ರೆ ಅವನ್ನ ನೋಡ್ಬೇಕು, ಅವ್ರ ಮನೆಯವ್ರನ್ನ ನೋಡ್ಬೇಕು. ಹೇಳಲ್ವಾ, ಹೆಣ್ಣು ನೋಡ್ಬೇಕಾದ್ರೆ ಜಲಾಶ್ವಸಿ ನೀರ್ ತಗೊಂಬ, ಕುಲಾಶ್ವಸಿ ಹೆಣ್ಣು ತಗೊಂಡ್ಬ. ಹೌದು, ಕುಲಾಶ್ವಸಿ ಹೆಣ್ಣು ತಗೊಂಬ ಅಂದ್ರೆ ಅಲ್ಲಿ ಹಿಂಗ್ ಬೆಳೆಸಿರ್ತಾರೆ ಏನು ಅನ್ನೋದಕ್ಕೆ ಒಂದು ಅರ್ಥ ತರ ಅದಷ್ಟೇ. ಕುಲ ಅಂದ್ರೆ ಈ ಕುಲ ಆ ಕುಲ ಅಂತಲ್ಲ, ಅವ್ರ ಮನೇಲಿ ಹೆಂಗ್ ನಡ್ಕೊಂಡ್ ಬಂದಿದ್ದಾರೆ. ಇನ್ನೂ ಸಿಂಪಲ್ ಗಾದೆ ಮಾತಾಡ, ತಾಯಿ ಅಂತೆ ಮಗಳು ನೂಲಂತೆ ಸೀರೆ, ಇದೆಲ್ಲ ತುಂಬಾ ಹಳೇದು ಅಂತೆಲ್ಲ ಏನೋ ಒಂಥರ ನಂಬಿಕೆ ಅಂತ ಅಲ್ಲ. ಅದು ಹಾಗೆ ಇರುತ್ತೆ 90%. ಯಾಕಂದ್ರೆ ಇವ್ರು ಹೇಳಿದ್ ಅವ್ರು ಕೇಳ್ತಾ ಇರ್ತಾಳೆ. ಆ ಟೆಂಡೆನ್ಸಿ ಇದೆ ಅಂದ್ರೆ ಅದು ಮರಿ ಟೆಂಡೆನ್ಸಿ, ಅದಷ್ಟೇ. ಇದು ನಮ್ಮ ಇನ್ನೊಬ್ರು ತುಂಬಾ ಚೆನ್ನಾಗಿ ಹೇಳೋರು, ಕೊತ್ತಂಬರಿ ಬೀಜ ನೆಟ್ಟಿದ್ರೆ ಕೊತ್ತಂಬರಿ ಸೊಪ್ಪು ಗಿಡ ಬರ್ತೀನಿ, ಕರಿಬೇವು ಗಿಡ ಬರುತ್ತೇನಯ್ಯ ಅಲ್ವಾ? ಮನೆಯಲ್ಲಿ ಅಪ್ಪ ಅಮ್ಮ, ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ, ಅವ್ರ ಮನೇಲಿ ಏನ್ ಫಾಲೋ ಮಾಡ್ತಾರೆ, ಇವ್ರ ಮನೇಲಿ ಏನ್ ಫಾಲೋ ಮಾಡ್ತಾರೆ, ಅದೆಲ್ಲ ಸ್ವಲ್ಪ ತಿಳ್ಕೊಂಡು ಶ್ರಮ ಪಡಿಸ್ಬೇಕು. ಅಪ್ಪ ಅಮ್ಮನ ಟಾಸ್ಕ್ ಅದು, ಸುಮ್ಮನೆ ಅಲ್ಲ, ಅದು ಟಾಸ್ಕ್ ಅದು. ನಾವು ಮಾಡ್ತೀವಿ, ದುಡ್ಡು ಕೊಟ್ವಿ, ಪಾಕೆಟ್ ಮೇಲೆ ಹೋದ್ರು ಬಂದ್ರು ಅಂದ್ರೆ ಒಂದಿನ ಅವನು ಇವತ್ತು ನೀನು ನೋಡಿಲ್ಲ ಅಂದ್ರೆ ನಾಳೆ ಪೊಲೀಸ್ ಹೊಡಿತಾನೆ, ಅಷ್ಟೇ. ಸೇಮ್ ಸಿಂಪಲ್ ಡಿಫ್ರೆನ್ಸ್. ನೀನ್ ಇವತ್ತೊಂದು ಲಾಟಿ ಹೊಡಿಲಿಲ್ಲ ಮನೇಲಿ ಅಂದ್ರೆ ನಾಳೆ 4 ಜನ ಸೇರಿಸಿ ಹೊಡಿತಾರೆ. ಅವಮಾನ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ, ಭಯ ಪಡಿಸ್ಬೇಕು. ಅವಾಗ ಗೊತ್ತಾದ್ರೆ ಸ್ಯಾಂಪಲ್ ನಾವು ತೋರಿಸ್ಬೇಕು, ಬೇಕು ಅಂತಲೇ ಮಾಡಬೇಕು. ಮನೇಲಿ ಗಂಡ ಹೆಂಡತಿ ಮ್ಯಾಚ್ ಫಿಕ್ಸಿಂಗ್ ಆಗಿ ಜಗಳ ಆಡಬೇಕು, ಒಬ್ರು ಹೊಡೆದಂಗೆ ಮಾಡ್ಬೇಕು, ಅವ್ರು ಹತ್ತಂಗೆ ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ಮಕ್ಕಳು ಬೆಳೆಯೋದು. ಇಲ್ಲ ಅಂತಂದ್ರೆ ನಾವೆಲ್ಲ ಕೊಟ್ವಿ, ನನ್ನ ಮಗ ಕೇಳಿದ್ದೆಲ್ಲ ನಾನು ಕೊಡಿಸ್ತಾ ಇದ್ದೀನಿ ಅಂದ್ರೆ ಅವನಷ್ಟು ಹಾಳಾಗೋ ಇನ್ನೊಬ್ಬ ಇಲ್ಲ ಪ್ರಪಂಚದಲ್ಲಿ. ಅವನಷ್ಟು ಹಾಳಾಗೋ ಎಲ್ರಿಗೂ ಗೌತಮ ಬುದ್ಧ ಆಗಲ್ಲ. ಬುದ್ಧನ ಅವ್ರ ಅಪ್ಪ ಎಲ್ಲ ಒಳಗಿಟ್ಬಿಟ್ಟಿದ್ದ ಪ್ಯಾಲೇಸ್ ಅಲ್ಲಿ, ಆಚೆ ಏನು ನನ್ನ ಮಗನ ತೋರಿಸ್ಲೇಬಾರ್ದು ಅಂತ. ಎಷ್ಟು ದೂರ ನೋಡಿದ್ರು ಪ್ಯಾಲೇಸ್ದೇ ಗೋಡೆ ಅವನಿಗೆ. ಓಡಾಡ್ತಾ ಇದ್ದೆ ಪ್ಯಾಲೇಸ್ ಒಳಗೆ.
ಒಂದು ದಿನ ಅವನು ಅದ್ರದ್ದು ಡೆಡ್ ಎಂಡ್ ಕಾಣಿಸುತ್ತೆ, ಇದೇನು ಗೋಡೆ ಇದ್ರ ಆಚೆ ನಾಕೋ ಬಿಟ್ಟೇ ಇಲ್ವಲ್ಲ ಅಂದಾಗ ಅವನು ಆನೆ ಮೇಲೆ ಕೂರಿಸಿ ಇಡೀ ಊರಿಗೆ ಇನ್ಸ್ಟ್ರಕ್ಷನ್ ಹೋಗುತ್ತೆ, ಎಲ್ಲ ಬ್ಯೂಟಿಫುಲ್ ಆಗಿರ್ಬೇಕು, ನನ್ನ ಮಗನ ಕಣ್ಣಿಗೆ ಏನೇನು ಬೀಳುತ್ತೋ ಎಲ್ಲ ಚೆನ್ನಾಗಿರೋ ಹುಡುಗಿರೇ ಓಡಾಡಬೇಕು, ರೋಡಲ್ಲಿ ಯೌವನದ ಹುಡುಗರೇ ಓಡಾಡಬೇಕು, ಎಲ್ಲ ಚೆನ್ನಾಗಿರ್ಬೇಕು, ಹೂ ಅವನು ಒಳಗಡೆ ಹೆಂಗಿದೆ ಪ್ಯಾಲೇಸ್ ಪ್ರಪಂಚನ ಹಂಗೇನೋ ಅವ್ನು ಭ್ರಮೆ ಕಟ್ಕೊಡ್ತಾನ. ಅವ್ನು ಯಾವುದೋ ಸಂಧಿಲಿ ಒಬ್ಬ ಮುದುಕ ಕಾಣಿಸ್ಬಿಡ್ತಾನೆ, ಅವ್ನು ಮುದುಕ ಅಂತ ನೋಡಿರೋದೇ ಅವತ್ತು. ನಿಲ್ಸು ಯಾರು ಅವನು ಹಂಗಿದ್ದಾನೆ, ಅವ್ನು ವಯಸ್ಸಾಗಿದೆ ಅಂದ್ರೆ ನೀವೇನು ಹಿಂಗೆ ಇರ್ತೀರಾ, ವಯಸ್ಸಾಗ್ತಾ ಆಗ್ತಾ 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 ಎಲ್ಲ ಬೀಳುತ್ತೆ, ಹಿಂಗೆಲ್ಲ ಆಗುತ್ತೆ, ಹಿಂಗಾಗುತ್ತೆ. ನಾನು ಹಂಗೆ ಆಗ್ತೀನ 100% ಆಗ್ತೀರಾ ಒಂದಿನ ಅಂದ್ಬಿಡ್ತಾನೆ ಅವನು ಆನೆ ಓಡಿಸೋನು. ನಡಿ ಚೂರು ಮುಂದಕ್ಕೆ ನಡಿ, ಇನ್ನೆಲ್ಲ ಹೋಗೋಣ, ಅಲ್ಲೇನೋ ಹೊಗೆ ಬರ್ತಾ ಇದೆ, ಅದು ಯಾರು ಸತ್ತೋಗಿದ್ದಾರೆ, ಅದಕ್ಕೆ ಮನೆ ಮುಂದೆ ಹೊಗೆ ಹಾಕಿದ್ದಾನೆ. ಸತ್ತೋಗಿದ್ದಾರೆ ಅಂದ್ರೆ ಅಷ್ಟೇ ಸರ್, ಮುಗೀತು ಕತೆ, ಡೆಡ್ ಎಂಡು. ನಾನು ರಾಜನ ಮಗ, ನಾನು ಸಾಯ್ತೀನ, ಅಣ್ಣ ನೀನು ಸಾಯ್ತಾರೆ, ನಿಮ್ಮ ಅಪ್ಪ ಒಂದಿನ ಅವರು ಸಾಯ್ತಾರೆ, ಎಲ್ಲಿ ಸತ್ತವ್ರು ಹೆಂಗಿರ್ತಾರೆ ತೋರಿಸು, ನೋಡೋದು ಮಲಗಿಸಿದಾರಲ್ಲ ಅದೇನೆ. ಅವ್ನು ಮುಂದೆನೆ ಎತ್ಕೊಂಡು ಹೋಗ್ತಾರೆ, ಅವ್ನು ಮುಂದೆನೆ ಸುಡ್ತಾರೆ. ಅಲ್ಲಿಗೆ ಅವನು ಜೀವನದ ಆಸೆನೆ ಮುಗಿದೋಯ್ತು ಅವನು. ಅಯ್ಯೋ ನನ್ನ ಜೀವನ ಬಡಿಯ ಆಗುತ್ತೆ, ನನ್ನ ಒಂದಿನ ಎತ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಾವು ಅಪ್ಪ ಯಾಕಂದ್ರೆ ಇಟ್ಟು ಸಾಯಿಸ್ತಾರೆ ನನ್ನ. ನಡಿ ಹತ್ರ ಹೋಗೋಣ, ಇದೇನು ರಾಸಿ ಅದನ್ನು ಬಿಡಿಸೋಣ, ಇದು ಯಾಕೆ ಹಿಂಗೆ ಇದನ್ನ ಬಿಡಿಸೋಣ, ಇದು ಹಿಂಗೆ ತಿಳ್ಕೊಳ್ಳೋಣ. ಈಗ ನಾನು ಇದರಿಂದ ಎಸ್ಕೇಪ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಅವ್ನು ಕೂತ ಅದ್ರಿಂದ, ನಾವು ಕೂತಿಲ್ಲ. ಅದೇ ಡಿಫ್ರೆನ್ಸ್, ಅವ್ನು ಕೂತ ನಾವು ಕೂತಿಲ್ಲ. ಇದರಿಂದ ನಮ್ಮ ಗುರುಗಳು ತುಂಬಾ ಒಳ್ಳೆ ಏನಾದ್ರು ಹೇಳ್ತಾನೆ, ಬುದ್ಧ ಸುಮ್ಮನೆ ಇದ್ದ ಜಗವ ಗೆದ್ದ. ಎಷ್ಟು ಚೆನ್ನಾಗಿದೆ ಎಕ್ಸಾಂಪಲ್. ವಿನಯ್ ಗುರುಜಿ. ಬುದ್ಧ ಸುಮ್ಮನೆ ಇದ್ದ ಜಗವ ಗೆದ್ದ. ನಾವು ಮುದ್ದೆ ಬಸಪ್ಪು, ನಿದ್ದೆ ವಾಟ್ಸಪ್. ಎದ್ದಿದ್ರೆ ವಾಟ್ಸಪ್, ಮಲಗಿದ್ರೆ ಬೆಡ್ ಮೇಲೆ ವಾಟ್ಸಪ್, ಅಶ್ವಾದ್ರೆ ಮುದ್ದೆ ಬಸಪ್ಪು. ಇದನ್ನೇ ಯಾರೊಬ್ಬರು ಡೈಲಾಗ್ ಹೇಳಿದ್ರು ಪಾಪ, ನಂಗೆ ಗೊತ್ತಿಲ್ಲ. ಮುದ್ದೆ ಬಸಪ್ಪು, ನಿದ್ದೆ ವಾಟ್ಸಪ್, ಇದ್ರಲ್ಲಿ ನಾವಿದ್ದೀವಿ. ಸೊ ಈಗ ನಾನು ಇಷ್ಟ ಹೇಳ್ತಾ ಇದ್ದಾಗ ನಾನೇನ್ ಮಾಡ್ತಾ ಇದ್ದೀನಿ, ನಾನು ಪ್ರಶ್ನೆ ಮಾಡ್ಕೊಂಡಾಗ ಸ್ವಲ್ಪ ನನ್ನ ಇಡೀ 24 hours ಅಲ್ಲಿ ಒಂದು 1 hour ಆದ್ರೂ ಬುದ್ಧ ಸುಮ್ಮನೆ ಇದ್ದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಂತೂ ನಾನು ಹೇಳ್ಬೋದು, 1 hour ನಾನು ಕೊಟ್ಕೊಂಡಿದ್ದೀನಿ. ತೀರಾ ಬುದ್ಧನ ತರ 23 hour ಕೊಡಕ್ ಆಗಿಲ್ಲ, ಬಟ್ ಅದು ತುಂಬಾ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಆಮೇಲೆ ಅವ್ನು ಎಷ್ಟು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತಾನೆ ಅಂದ್ರೆ, ಮಲಗಿರ್ತಾನೆ ಅವ್ನ ಹೆಂಡತಿ, ತುಂಬಾ ಸುಂದರವಾದ ಹೆಂಡತಿ ಅವನಿಗೆ, ಮುದ್ದಾದ ಮಗು, ಬಿಟ್ಟು ಹೊಟ್ಬಿಡ್ತಾನೆ ಅವನು. ಡಿಸೈಡ್ ಮಾಡಿ ಹೊಟ್ಬಿಡ್ತಾನೆ, ಯಾಕಂದ್ರೆ ಇವಳು ಸತ್ತೋಗ್ತಾಳೆ ಒಂದಿನ, ಈ ಮಗುನು ಸತ್ತೋಗುತ್ತೆ. ಇದೇನಿದು ಬದನೆಕಾಯಿ, ನಾನು ರಾಜ ಅಂತಾರೆ, ಅವನು ಭಿಕ್ಷುಕ ಅಂತಾರೆ, ನಾನು ಒಂಥರ ಸಾಯ್ತೀನಿ ಅಂದ್ರೆ ಅಲ್ಲಿ ನನಗೂ ಅವ್ನಿಗೆ ಹೆಂಗ್ ಬರೋ ಡಿಫ್ರೆನ್ಸು. ನಾನಲ್ಲ, ಇದೇನೋ ಇದೆ ಅರ್ಥ ಇದು. ಅಲ್ಲಿಂದ ಸೂರ್ಯ ಎದ್ದೇಳುತ್ತೆ, ಇಲ್ಲಿಂದ ಮುಳುಗ್ತಾನೆ. ಯಾವನಿಟ್ಟ ಈ ಸಿಸ್ಟಮ್ನ, ನನ್ಗೆ ಅದು ಬೇಕು ಅಂತ ಹೊರಟ. ಹೌದು, ನನ್ಗೆ ಯಾರಿದು ಸಿಸ್ಟಮ್, ಯಾರು ಇವಾಗ ನೀವು ಯಾವುದೋ ಒಂದು ಆಕ್ಟ್ ಮಾಡ್ತೀರಾ, ಒಂದು ಸಿನಿಮಾ ಪಿಕ್ಚರ್ ಪೂರ್ತಿ ನಿಮ್ಗೆ ಡೈರೆಕ್ಟ್ರೇ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಆಕ್ಟ್ ಮಾಡಿದ್ರೆ ದಿನ ಪೇಮೆಂಟ್ ಇದೇನಿದು. ಸ್ಕ್ರಿಪ್ಟ್ ಕೂಡ ಅವನೊಬ್ಬ ಬರ್ತಾನೆ ಅಷ್ಟೇ ಡೈರೆಕ್ಟ್ರು, ನಾನು ಆಕ್ಟ್ ಮಾಡಿ ಮೇಡಮ್ ನೀವು ಸುಮ್ಮನೆ ಮಾಡಿ ಮೇಡಮ್, ಡೈರೆಕ್ಟ್ರ್ ಯಾರ್ರಿ, ಅವನು ತಲೆ ಕೆಡ್ತು, ಡೈರೆಕ್ಟ್ರ್ ಯಾರು ಅಂತ ನೋಡಕ್ ಹೋದ ಅವನು ಬುದ್ಧ. ನಮ್ಮವ್ರು ನಮ್ಮ ತರ ಅರ್ಥ ಮಾಡಿಸ್ಬೇಕಲ್ಲ, ಅವನೇ ಬುದ್ಧ, ಅವನು ಒಳ್ಳೆ ಕ್ಯಾರೆಕ್ಟರ್. ಸ್ನೇಹಿತರೆ, ನೀವೆಲ್ಲ ಕೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಮಾತಾಡಿದ್ರ. ಈಗಿನ ಕಾಲದ ಹುಡುಗರಿಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ರು, ಯಾವ ರೀತಿ ನೀವು ಬದುಕಬೇಕು ಜೀವನದಲ್ಲಿ, ಜೀವನ ಕಳ್ಕೋಬಾರ್ದು. ಅದ್ರ ಜೊತೆಗೆ ತಾಯಿ ತಂದೆಗೂ ಬುದ್ಧವಾದ ಮಾತು ಹೇಳಿದ್ರು. ಇದನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಫ್ಯಾಮಿಲಿನ ನಾವು ಫಸ್ಟ್, ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ನಮಗೂ ಎಷ್ಟೊಂದು ಐಡಿಯಾಗಳು ಸಿಕ್ತು. ಆಮೇಲೆ ಇದು ಒಂದೇ ವಿಷಯ ಅಲ್ಲ, ಎಲ್ಲ ವಿಷಯಗಳು ನಾನು ಎಷ್ಟು ಚೆನ್ನಾಗಿ ನಮಗೆ ಅನಲೈಸ್ ಮಾಡಿ ಹೇಳಿದ್ರು, ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ರು. ಅವ್ರ ಮಾತೇ ಚಂದ, ಅವರು ಚಂದ, ತುಂಬಾ ಸಂತೋಷ ಆಯ್ತು ಬಂದಿದ್ದು. ನನಗೆ ಥ್ಯಾಂಕ್ಸ್ ಸೋ ಮಚ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಆಮೇಲೆ ಇಂಥ ಒಳ್ಳೆ ಒಳ್ಳೆ ಮಾತುಗಳು ಹೇಳ್ಕೊಟ್ಟಿದ್ದೀವಿ. ಏನಿಲ್ಲ, ಅದು ಅದಕ್ಕೆ ಹೇಳೋದು, ಇಟ್ಸ್ ಅನ್ಪ್ಲಾನ್ಡ್, ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಏನಿಲ್ಲ ಅನ್ಪ್ಲಾನ್ಡ್. ಸೊ ಇದ್ರಲ್ಲಿ ಏನಾಗುತ್ತೆ, ತಿರ್ಗಾ ನಾವು ಇಲ್ಲಿ ಪಾತ್ರಗಳು ಈಗಲೂ ನಾವು ಪಾತ್ರನೇ ಮಾಡ್ತಾರೆ. ಈಗಲೂ ಆ ಡೈರೆಕ್ಟರ್ ಅನ್ನಲ್ಲ, ನಾನು ಬುದ್ಧ ಹೊಡ್ಕೊಂಡು ಹೋದ್ನಲ್ಲ ಡೈರೆಕ್ಟ್ರು, ಆ ಡೈರೆಕ್ಟ್ರು ಗೊತ್ತಿಲ್ಲದೇನೆ ಪ್ರಾಂಪ್ಟ್ ಕೊಡ್ತಾ ಇರೋದು ತಲೆಗೆ. ಏನೋ ಒಂದು ಲೆಸನ್, ಏನೋ ಒಂದು ಸ್ಕ್ರಿಪ್ಟ್ ನಿಮ್ಮ ಹತ್ರ ಬರ್ಬೇಕಾಗಿತ್ತು, ನಿಮ್ ಮೂಲಕ ಆ ಸ್ಕ್ರಿಪ್ಟ್ ಅವ್ರಿಗೆ ಹೋಗ್ಬೇಕಾಗಿತ್ತು, ಅಷ್ಟೇ ಬಂದ್ಬಿಟ್ರೆ
ನಾವು ಒಂದು ಅರ್ಥ ಮಾಡ್ಕೊಬೇಕು ಮೇಡಮ್, ವಿ ಆರ್ ನಾಟ್ ಪರ್ಫೆಕ್ಟ್. ನಾನು ಪರ್ಫೆಕ್ಟ್ ಅಲ್ಲ. ಈಗ ನಾನು ಇಷ್ಟು ಹೇಳಿ ನಾನೇನು ಮಾಡ್ತೀನಿ, ನನ್ನ ಮಕ್ಳು ಹೆಂಗಿರ್ತಾರೆ, ಅವ್ನ ಹೆಂಗೆ ಬೆಳೆಸ್ತೀನಿ, ಹೆಂಗೆ ಸಾಕ್ತೀನಿ, ಯಾವುದೂ ನನ್ನ ಕೈಲಿಲ್ಲ. ಹೇಳೋದಷ್ಟೇ ನಮ್ಮ ಧರ್ಮ, ಕೇಳೋದು ಮಾಡೋದೆಲ್ಲ ಅವ್ರವ್ರ ಕೊಟ್ಟಿದ್ದಷ್ಟೇ, ಅವ್ರವ್ರ ಪ್ಯಾಕೇಜ್. ಸೊ ಇವತ್ತು ರೇಖಾ ದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ಲು, ಈ ಒಂದು ವಾಹಿನಿ ಮೂಲಕ ರೇಖಮ್ಮ ಅವ್ರ ಜೊತೆ ಒಂದು ಇಂಟರ್ವ್ಯೂನ ನಾವು ನೋಡಿದ್ರೆ ನನಗೂ ಭಾಳ ಖುಷಿ ಆಯಿತು. ಅವರು ಏನು ಮಾತಾಡೋದು ಏನು ಅಂತ ನಾವು ಸ್ಟಾರ್ಟಿಂಗು ಮಾತಾಡ್ಕೊಂಡು, ಏನು ಗೊತ್ತಿಲ್ಲ ರೇಖಮ್ಮ, ನೀವು ಏನು ಕೇಳ್ತೀರೋ ಕೇಳಿ, ಮಾತಾಡ್ಕೊಂಡು ಹೋಗೋಣ. ಯಾಕಂದರೆ ನಾವು ಇಷ್ಟು ವರ್ಷದಿಂದ ನಾವು ಜೊತೆಲಿ ಆ್ಯಕ್ಟ್ ಮಾಡಿದ್ವಿ, ಆ ನೆನಪುಗಳೆಲ್ಲ ಇವತ್ತಿಗೂ ನಮ್ಮ ಹತ್ರ ಇದೆ, ಅದರಿಂದನೇ ಶುರು ಮಾಡೋಣ ಅಂದ್ವಿ. ಹಂಗೋಗಿ ಕೊನೆಗೂ ಅದು ಆಧ್ಯಾತ್ಮಿಕ ಕರ್ಕೊಂಬಂತು ವಿಷಯ ನಮಗೆ. ಎನಿವೆ, ನನ್ನ ಮಾತುಗಳಿಂದ ಯಾರಿಗಾರು ಮನಸ್ಸು ಹರಟಾಗಿದ್ರು ದಯವಿಟ್ಟು ಕ್ಷಮಿಸಿ. ಯಾರನ್ನೂ ನೋಯಿಸುವಂಥ ಉದ್ದೇಶದಲ್ಲಿ ಹೇಳಿಲ್ಲ. ನನ್ನ ಜೀವನದ ಕಷ್ಟ ಸುಖ ನೋವುಗಳನ್ನ, ನನಗೆ ಅರ್ಥ ಆಗಿದ್ದ ಜೀವನನ ನಿಮ್ಗೆ ಹೇಳೋ ಪ್ರಯತ್ನ ನಾನು ಮಾಡಿದ್ದೀನಿ ಅಷ್ಟೇ. ಇದರಿಂದ ನಿಮ್ಗೆ ಉಪಯೋಗ ಆದರೆ ಅದೇ ನನಗೆ ಖುಷಿ ಅಂತ ಹೇಳ್ತಾ, ಮತ್ತೊಮ್ಮೆ ಇನ್ನೊಂದು ದಿವಸ ಇನ್ನೊಂದು ವಿಷಯ ಅಥವಾ ಇನ್ನೇನಾದ್ರು ಒಂದು ಒಳ್ಳೆ ಸಂದರ್ಭದಲ್ಲಿ ಮತ್ತೆ ರೇಖಾ ದಾಸ್ ಟಾಕೀಸನ್ನು ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕು, ಇಷ್ಟ ಆದರೆ ಲೈಕು ಕೊಡಬೇಕು. ಓಕೆ.